ಏನಾಗಿರುತ್ತೋ ಕೆಳಗಡೆ ಸದಸ್ಯರ ಸಹಿಗಳು ಮತ್ತೆ ಅಧ್ಯಕ್ಷರ ಸಹಿ ಮತ್ತೆ ಕಾರ್ಯದರ್ಶಿಗಳ ಸಹಿ ಆಗ್ಬೇಕು. ಆದ್ರೆ ಯಾವುದೇ ಸದಸ್ಯರ ಸಹಿ ಆಗ್ಲಿ ಅಧ್ಯಕ್ಷರ ಸಹಿ ಆಗ್ಲಿ ಈ ನಡಾವಳಿ ತೀರ್ಮಾನಕ್ಕೆ ಸಹಿ ಇಲ್ಲ. ಬರೀ ತಹಸೀಲ್ದಾರ್ ಮಾತ್ರ ಕಾರ್ಯದರ್ಶಿ. ತರ ಕೆಜಿಎಫ್ ಕ್ಷೇತ್ರದಲ್ಲಿ 500 ಎಕರೆಗಳಿಗಿಂತ ತುಂಬಾ ಭೂಹಗರಣ ಆಗಿದೆ ಅಂತೇಳಿ ಲೋಕಾಯುಕ್ತರ ಕಡೆಯಿಂದ ಈಗಾಗಲೇ FIR ಆಗಿದೆ. ಅದು ಕಂಪ್ಲೇಂಟ್ದಾರರನ್ನು ನಾನು 1ನೇ ತಾರೀಕು FIR ಆದ್ರೂ ಇವತ್ತೇನು 10ನೇ ತಾರೀಕು ಆಗಿದೆ, ಇದುವರೆಗೂ ಯಾವುದೇ ಕ್ರಮ ತಗೊಳ್ಳದೇ ಇರೋದ್ರ ವಿರುದ್ಧವಾಗಿ ಇವತ್ತು ಈ ಚಾನಲ್ ಮುಖಾಂತರ ನಾನು ಹೇಳೋದೇನೆಂದರೆ, ಕೂಡಲೇ ಸರ್ಕಾರ ಇದ್ರ ಜೊತೆ ಎಚ್ಚೆತ್ತು ಕ್ರಮ ತಗೊಳ್ಳದೇ ಇದ್ದರೆ ಇದನ್ನು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಏನೇನು ಹಗರಣಗಳಾಗಿದೆ, ಯಾವ ರೀತಿ ಆಯಿತು, ಏನಾಯಿತು ಅನ್ನೋದನ್ನು ಸಹ ಈ ಚಾನಲ್ ಮುಖಾಂತರ ಇವತ್ತು ನಾವು ವಿವರವಾಗಿ ಹೇಳ್ತೀವಿ. ಎಷ್ಟೋ ಜನಕ್ಕೆ ಏನೋ ಗೊತ್ತಿಲ್ಲ, ಏನೋ ಒಂದು FIR ಹಾಕಿದ್ದಾರೆ, ತಹಸೀಲ್ದಾರ್ ಏನೋ ಮಾಡಿದ್ದಾರೆ ಅಥವಾ ಇನ್ನೊಬ್ರು ಏನೋ ಮಾಡಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಏನಾಗಿದೆ, ಯಾವ ವ್ಯವಸ್ಥಿತದಲ್ಲಿ ಯಾವ ರೀತಿ ಈ ಅಧಿಕಾರಿಗಳು ಅವ್ಯವಹಾರಗಳನ್ನು ಮಾಡಿದ್ದಾರೆ, ಯಾವ ರೀತಿ ಈ ಅಧಿಕಾರಿಗಳು ನುಂಗಿ ನೀರು ಕುಡಿಯೋದಕ್ಕೆ ಮಾಡಿರುವಂಥ ಕೆಲಸಗಳೇನು, ಯಾವ ರೀತಿ ದುಡ್ಡು ಮಾಡ್ತಾರೆ, ಯಾವ ರೀತಿ ಅವ್ರು ಬಳಸ್ಕೊಂಡಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಇವತ್ತು ವಿವರವಾಗಿ ಈ ಚಾನಲ್ ಮುಖಾಂತರ ನಾವು ಕೊಡೋದಕ್ಕೆ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇದರಲ್ಲಿ ನಾವು ಸರ್ಕಾರಕ್ಕಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಈ ಜಿಲ್ಲೆಯಲ್ಲಿ ನಡೆದಿರುವಂಥ ಹಗರಣವನ್ನು ಸರ್ಕಾರ ಮಟ್ಟಕ್ಕೆ ತಗೊಂಡೋಗಿ ಕೂಡಲೇ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಜಾ ಮಾಡಬೇಕು ಅನ್ನೋದು ನಮ್ದು ಆಗ್ರಹ ಆಗಿದೆ. ಕೂಡಲೇ ಇದರಲ್ಲಿ ಏನು ಸಿದ್ದರಾಮಯ್ಯ ಅವರಾಗಿರ್ಬೋದು, ಕೃಷಿ ಸಚಿವರಾದಂಥ ಕೃಷ್ಣ ಬೈರೇಗೌಡರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ರೆವಿನ್ಯೂ ಇವರು ಏನು ಸಚಿವರಾದಂಥ ಕೃಷ್ಣ ಬೈರೇಗೌಡರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಹಾಗೂ ಇಲ್ಲಿನ ಈ ಕ್ಷೇತ್ರದ ಶಾಸಕರುಗಳಾಗಿರ್ಬೋದು, ಕೂಡಲೇ ಇಂಥ ಭ್ರಷ್ಟ ಅಧಿಕಾರಿಗಳಿರೋದ ಕ್ರಮ ತಗೊಳ್ಳೇಬೇಕು. ಇಲ್ಲ ಅಂತಂದರೆ ಈ ಇರೋ ಒಂದು ದಾಖಲೆಗಳನ್ನು ಅವರು ನಾಶಪಡಿಸ್ಬೋದು ಅನ್ನೋದು ನಮ್ಮ ಅನಿಸಿಕೆ. ದಯವಿಟ್ಟು ಇದಕ್ಕೆ ಕೂಡಲೇ ಕ್ರಮ ತಗೊಳ್ಳೋಕ್ಕೆ ಅಂತೇಳಿ ಕೋರ್ತಾ ಇದ್ದೀವಿ. ತಮ್ಮಲ್ಲಿ ಒಂದು ಸಣ್ಣ ಪ್ರಶ್ನೆ, ತಾವು ಇದನ್ನ ದೂರು ನೀಡಿ ಯಾವಾಗ ನೀಡಿದ್ರಿ ಲೋಕಾಯುಕ್ತ? ಸರ್, ಇದು 1.5 ವರ್ಷಕ್ಕೆ ಮೊದಲು ಇದನ್ನು ದೂರು ಕೊಟ್ಟಿರೋ ಸರ್ ನಾವು 2023ರಲ್ಲಿ. 2023ರಲ್ಲಿ ದೂರು ನೀಡಿದ ತಕ್ಷಣ ಅವ್ರು ಏನು ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟ ದಾಖಲೆ ಕಡತಗಳನ್ನ ಕೂಡ ಹಾಕಬೇಕಾಗಿತ್ತು. ಅದಕ್ಕೆ ಕೆಲವೊಂದ್ಸರಿ ಕೆಲವೊಂದು ಕಚೇರಿಗಳಿಗೆ ಅವರು ಪತ್ರಗಳ ಮುಖಾಂತರ ವ್ಯವಹಾರ ಮಾಡಿ ಅದನ್ನು ಕೂಡ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಅವ್ರಿಗೂ ಸರಿಯಾದ ಮಾಹಿತಿ ಸಿಗದೆ ಅದನ್ನು ಕದ್ದು ಮುಚ್ಚಿ ಅಲ್ಲಿದೆ ಆ ಕಚೇರಿಯಲ್ಲಿ ಈ ಕಚೇರಿಯಲ್ಲಿ ಅಂತ ಆಧಾರಿಸಿದ್ದಾರೆ. ಅವರು ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಪರಿಶೀಲನೆ ಮಾಡಿ ಇದರಲ್ಲಿ ತಪ್ಪು ನಡೆದಿದೆ ಅಂತ ಕಂಡು ಹಿಡಿದು ಸರ್ಕಾರ ಮಟ್ಟಕ್ಕೆ ತೊಗೊಂಡೋಗಿ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಅವ್ರು FIR ಮಾಡಿದ್ದಾರೆ. ಲೋಕಾಯುಕ್ತರ ಕರ್ತವ್ಯನ ಪ್ರಥಮವಾಗಿ ಅವ್ರ ಕರ್ತವ್ಯನ ಅವ್ರು ಮಾಡಿದ್ದಾರೆ. ಈಗ ಅದನ್ನು ಇನ್ನೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ FIR ಹಾಕಿ ಮುಂದಿನ ಇನ್ವೆಸ್ಟಿಗೇಷನ್ಗೆ ಲೋಕಾಯುಕ್ತನೇ ತೊಗೊಂಡಿದೆ. ಲೋಕಾಯುಕ್ತ ತೊಗೊಂಡಿದ್ರು ಯಾವಾಗ 1ನೇ ತಾರೀಕು FIR ಹಾಕಿದೆ, ಇವತ್ತೇನು 10ನೇ ತಾರೀಕು ಆಗ್ತಾ ಇದೆ. 10ನೇ ತಾರೀಕಾದ್ರೂ ಅದೇ ಅಧಿಕಾರಿ, ಯಾರು ಈ ಭ್ರಷ್ಟ ಅಧಿಕಾರಿ ಇದೆ, ಕೇಂದ್ರ ಸ್ಥಾನದಲ್ಲಿ ಬಂದು ಕೂತ್ಕೊಂಡು ಇವತ್ತು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಅವ್ಯವಹಾರ ಆಗಿದೆ ಆ ಕ್ಷೇತ್ರದಲ್ಲಿ ಬಂದು ಕೂತ್ಕೊಂಡು ಇವತ್ತು ಅದೇ ಕ್ಷೇತ್ರದಲ್ಲಿ ಅವರು ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ. ನಾಳೆ ಅವರು ದಾಖಲೆಗಳನ್ನ ಸುಟ್ಟಾಕಲ್ಲ, ದಾಖಲೆಗಳನ್ನ ನಾಶಪಡಿಸಲ್ಲ, ದಾಖಲೆಗಳನ್ನ ಕದ್ದು ಮುಚ್ಚೆತ್ಕೊಂಡು ಹೋಗಲ್ಲ ಅಂತ ಏನು ಕಾರಣ ಇದೆ? ಇದನ್ನು ನಾವು ಹೇಳ್ತಾ ಇರೋದು. ಇಂಥ ಅಧಿಕಾರಿಗಳನ್ನ ಜಿಲ್ಲೆಯಿಂದ ವರ್ಗಾಯಿಸಿ, ಇಲ್ಲ ಜಿಲ್ಲೆಯಿಂದ ಅಮಾನತುಪಡಿಸಿ, ಅಧಿಕಾರದಿಂದ ಅಮಾನತುಪಡಿಸಿ, ಅಥವಾ ಅವರ ವಿರುದ್ಧ ಕ್ರಮ ತಗೊಳ್ಳಿ. ನೀವೇನು ತಗೊಳ್ಳದೇ ಇರೋ ಸರ್ಕಾರ ಏನಕ್ಕೋಸ್ಕರಾಗಿ ಕಂಪ್ಲೇಂಟ್ ಕೊಡಬೇಕು? ಯಾರಕ್ಕೋಸ್ಕರ ಲೋಕಾಯುಕ್ತ ಬೇಕಾಗಿದೆ? ಯಾರಕ್ಕೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಾ? ಜನಪ್ರತಿನಿಧಿಗಳು ಆಯ್ಕೆ ಆಗಿದ್ದೀರಾ, ಜನಸ್ಥಿತಿಗಳು ನಡೆಸಬೇಕಾಗಿರೋದು ಯಾವುದನ್ನ? ಇಂಥ ಒಂದು ಭ್ರಷ್ಟ ಅಧಿಕಾರಿಗಳ ಮೇಲೆ ಕಂಡುಹಿಡೋದಕ್ಕೆಲ್ಲ ಅವರನ್ನು ನಾವು ನೇಮಕ ಮಾಡಿರ್ತೀವಿ. ಈ ಹಿರಿಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾರೂ ಅವ್ರ ಬಗ್ಗೆ ಕ್ರಮ ತಗೊಳ್ಳದೆ ಅವ್ರು ಇವತ್ತು ನಾಳೆ ದಿವಸ ಇದನ್ನು ದುರುಪಯೋಗ ಪಡಿಸ್ಕೊಂಡು ಇನ್ನೊಬ್ಬರು ಅಧಿಕಾರಿಗೆ ಭಯ ಎಲ್ಲಿ ಬರುತ್ತೆ? ಅವ್ರು ಇಷ್ಟಕ್ಕೂ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಆ ಒಂದು ಕಾರಣದಿಂದ ಸರ್ಕಾರದಲ್ಲಿ ಇದನ್ನು ಹೋರಾಟವಾಗಿ ತಗೊಂಡು ನಾವು ಸರ್ಕಾರ ಗಮನಕ್ಕೆ ತಗೊಬರ್ಬೇಕು, ಸರ್ಕಾರದ ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ಇವತ್ತು ಇಲ್ಲಿ ನಿಂತ್ಕೊಂಡು ಇದನ್ನ ನಮ್ಮ ಚಾನಲ್ ಮುಖಾಂತರ ಅವ್ರು ತಿಳಿಸ್ತಾ ಇದೀವಿ ಸರ್. FIR ಮಾತ್ರ ಮಾಡಿದ್ದಾರೆ, ಬೇರೆ ಏನು ಕ್ರಮ ಇದುವರೆಗೂ ತಗೊಂಡಿಲ್ಲ ಸರ್. ಅವ್ರು ಆಲ್ರೆಡಿ ರಾಜಾರೋಷವಾಗಿ ಕೆಲಸ ಮಾಡ್ತಾ ಅವ್ರವ್ರ ಕೆಲಸಗಳು ಮಾಡ್ತಾ ಅವ್ರವ್ರ ಕುರ್ಚೇರಿಗಳಲ್ಲಿ ಅವ್ರು ಕೂತಿದ್ದಾರೆ ಸರ್. ಇವರು ಬಂದು ಸರ್ ಈಗ ಇಲ್ಲಿ ನಿಂತಿರುವಂತವರು ಬರಗೂರು ಕಮಿಟಿ 2017-18 ಸಾಲಿನ ಸದಸ್ಯರಾಗಿದ್ದಂಥವರು. ಅದರಲ್ಲಿ 3 ಜನ ಸದಸ್ಯರು, ಒಬ್ಬ ಕಾರ್ಯದರ್ಶಿ ತಹಸೀಲ್ದಾರ್ ಆಗಿರ್ತಾರೆ, ಅಧ್ಯಕ್ಷರು ಆಗಿನ ಶಾಸಕರಾದಂತಹ ಅಧ್ಯಕ್ಷರಾಗಿರ್ತಾರೆ. ಆ ಬರಗೂರು ಕಮಿಟಿಯಲ್ಲಿ ಸದಸ್ಯರಾಗಿದ್ದಂತಹ ಇವತ್ತು ನಮ್ಮ ಚಲಪತಿ ಅಣ್ಣವರು ಸರ್. ನಾವು KGF ತಾಲೂಕು ಬಗರುಕುಂ ಸಾಗುವಳಿ ಸಮೀಕ್ರಮಣ ಸಮಿತಿ ಸದಸ್ಯರು. ಈ ಸಮಿತಿಗೆ ಅಧ್ಯಕ್ಷರಾಗಿ ರಾಮಕ್ಕ ಅವರಿದ್ದರು. ನಾವು 3 ಜನ ಸದಸ್ಯರಿದ್ವು. ಕಾರ್ಯದರ್ಶಿಗಳು ತಹಸೀಲ್ದಾರ್ ಅವರಾಗಿದ್ದರು. ನಮ್ಮ ಮೊದಲನೇ ಸಮಿತಿ ಮೀಟಿಂಗು 15/9/2014ರಲ್ಲಿ KGF ಕಚೇರಿನಲ್ಲಿ ನಡೀತು. ತಾತ್ಕಾಲಿಕವಾಗಿ ಒಂದು BO ಆಫೀಸ್ ಕಾಂಪೌಂಡಲ್ಲಿ ಒಂದು
ಬಾಡಿಗೆಗೆ ತಗೊಂಡು ಅಲ್ಲಿ ಪ್ರಥಮ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಯಾವುದೇ ತೀರ್ಮಾನ ತಗೊಳ್ಳಿಲ್ಲ, ಯಾವುದೇ ಸಾಗುವಳಿದಾರರಿಗೂ ಮಂಜೂರು ಮಾಡಿಲ್ಲ. ಕಡತಗಳನ್ನ ಸಿದ್ಧಪಡಿಸಿ ಮಂಡಿಸೋಕ್ಕೆ ಸಲಹೆ ಸೂಚನೆಗಳು ಮೌಖಿಕವಾಗಿ ಕೊಟ್ಟರು ಅಧ್ಯಕ್ಷರು, ಸದಸ್ಯರು ಮತ್ತು ಕಾರ್ಯದರ್ಶಿಗಳು. ಎರಡನೇ ಸಭೆಯನ್ನು 22 ಡಿಸೆಂಬರ್ 17ರಲ್ಲಿ ಎರಡನೇ ಸಭೆ ನಡೀತು. ಆವಾಗ ಸ್ಥಳ ತನಿಖೆಗಳನ್ನು ಮಾಡೋಕ್ಕೆ ಮೌಖಿಕವಾಗಿ ತಹಶೀಲ್ದಾರ್ ಅವರಿಗೆ, ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ವಿ ಕಮಿಟಿ. ಮೂರನೇ ಸಭೆ 19 ಜನವರಿ 2018ರಲ್ಲಿ ಮೂರನೇ ಸಭೆ ನಡೀತು. ಈ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ಇನ್ನು ಸ್ಥಳ ತನಿಖೆ ಮಾಡೋದು ಹಲವಾರು ಜಾಗ ಫೈಲ್ಗಳು ಪೆಂಡಿಂಗ್ ಇತ್ತು. ಅದನ್ನು ಪೂರ್ತಿ ಮಾಡೋಕ್ಕೆ ಸಲಹೆ ಸೂಚನೆಗಳು ಕೊಟ್ಟಿದ್ವಿ. ಈ ಮೂರೂ ಕಮಿಟಿನಲ್ಲಿ ಯಾವುದೇ ಸಾಗುವಳಿದಾರನಿಗೆ ಮಂಜೂರು ಮಾಡಿಲ್ಲ. ಅವಾಗ ನಮಗೆ ಕಂಡು ಬಂದಿದ್ದೇನಪ್ಪ ಅಂತಂದರೆ, KGF ಕ್ಷೇತ್ರ ತಮಿಳುನಾಡು ಮತ್ತು ಕರ್ನಾಟಕ ಆಂಧ್ರ ಗಡಿ ಭಾಗವನ್ನು ಹಂಚ್ಕೊಂಡಿದೆ. ಆಂಧ್ರದವ್ರದ್ದು ಸಹ, ಹೊರ ರಾಜ್ಯದವ್ರಿಗೂ ಸಹ ಕರ್ನಾಟಕದಲ್ಲಿ ಮಂಜೂರು ಮಾಡೋಕ್ಕೆ ಕಡತಗಳನ್ನು ಸಿದ್ಧಪಡಿಸಿದ್ರು ಅಧಿಕಾರಿಗಳು. ಅಂಥದನ್ನೆಲ್ಲ ಸ್ಥಳ ತನಿಖೆ ಮಾಡಿ ಮತ್ತು ಸ್ವಾಧೀನದಲ್ಲಿ ಇಲ್ಲದೇ ಇರೋವಂಥವ್ರನ್ನ ಫಲಾನುಭವಿಗಳಿಗೆ ಆಯ್ಕೆ ಮಾಡೋಕ್ಕೆ ಕಡತಗಳನ್ನು ಸಿದ್ಧಪಡಿಸಿದ್ರು. ಅದೆಲ್ಲ ತನಿಖೆ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಆದಮೇಲೆ ಮಂಜೂರು ಮಾಡಬೇಕು ಅಂತ ಹೇಳಿಬಿಟ್ಟು ಸಲಹೆ ಸೂಚನೆಗಳು ಕೊಟ್ಟು ಅಲ್ಲಿಗೆ ಕೊನೆ ಸಭೆಯನ್ನು ಮುಕ್ತಾಯ ಮಾಡಿದ್ವು. ಫೆಬ್ರವರಿ ಮಾರ್ಚಲ್ಲಿ ನಾವು ಸ್ಥಳ ತನಿಖೆಗೆ ಹೋದ್ವು. ಏಪ್ರಿಲ್ ಮೇನಲ್ಲಿ 2018ರ MLA ಎಲೆಕ್ಷನ್ ಬಂತು. ನಮ್ಮ ಕಮಿಟಿ ರದ್ದಾಯಿತು. ಅದುವರೆಗೂ ಯಾವುದೇ ಫಲಾನುಭವಿಗಳನ್ನ ಆಯ್ಕೆ ಮಾಡಿರಲಿಲ್ಲ. ಮೂರನೇ ಕಮಿಟಿ ಮೀಟಿಂಗಲ್ಲಿ 19/1/2018ರಲ್ಲಿ ಏನು ಕಮಿಟಿ ಮೀಟಿಂಗ್ ಆಗಿತ್ತೋ ನಾವು ಹಾಜರಾತಿಗೆ ಸಹಿಗಳನ್ನು ಮಾಡಿದ್ದೀವಿ. ಆ ಸಹಿಗಳ ಕೆಳಗಡೆ 229 ಅನರ್ಹ ಫಲಾನುಭವಿಗಳ ಹೆಸರುಗಳನ್ನು ಅಕ್ರಮವಾಗಿ ನಮೂದಿಸಿ ಪೇಜ್ ನಂಬರ್ 29 ನಡಾವಳಿ ಪುಸ್ತಕದಲ್ಲಿ ಪೇಜ್ ನಂಬರ್ 29ರಿಂದ 35ವರೆಗೂ 229 ಹೆಸರುಗಳನ್ನು ನಮೂದು ಮಾಡಿ ಕೊನೆ ಪೇಜಲ್ಲಿ ಕೊನೆ ಲೈನಲ್ಲಿ 29ರಿಂದ 35ವರೆಗೂ ಪೇಜಿನಲ್ಲಿ ಏನು ಪುಟಗಳಲ್ಲಿ ಏನು ಹೆಸರುಗಳು ನಮೂದು ಮಾಡಿದ್ದೀವೋ ಈ ಫಲಾನುಭವಿಗಳನ್ನ ಮಂಜೂರುದಾರರಾಗಿ ಮಾಡಿ ತೀರ್ಮಾನಿಸಲಾಯಿತು ಅಂತ 2 ಲೈನ್ ಬರೆದು ಕೆಳಗಡೆ ಶಾಸಕರಾದಂಥ ಮತ್ತು ಅಧ್ಯಕ್ಷರಾದಂಥ ರಾಮಕ್ಕ ಅವ್ರ ಸಹಿ ಮತ್ತು ವಿಜಯಣ್ಣ ತಹಶೀಲ್ದಾರ್ ಸಹಿಯನ್ನು ಮಾಡಿದ್ದಾರೆ. ನಾವು ಸದಸ್ಯರು ಯಾವುದೇ ರೆಸಲ್ಯೂಷನ್ಗೆ ತೀರ್ಮಾನಕ್ಕೆ ನಾವು ಸಹಿ ಮಾಡಿಲ್ಲ. ಬರೀ ಮೀಟಿಂಗ್ ಅಟೆಂಡ್ ಆಗಿರೋದಕ್ಕೆ ಮಾತ್ರ ಮಾಡಿದ್ದೀವಿ. ಯಾವುದೇ ಫಲಾನುಭವಿಗಳನ್ನ ನಾವು ಆಯ್ಕೆ ಮಾಡಿರಲಿಲ್ಲ. ಈ ಸಮಯದಲ್ಲಿ KGF ತಾಲೂಕಲ್ಲಿ ಚೆನ್ನೈ ಬೆಂಗಳೂರು ಕಾರಿಡಾರ್ ಎಕ್ಸ್ಪ್ರೆಸ್ಸು ಕೆಲಸ ಪ್ರಾರಂಭವಾಯಿತು. 1 ಲಕ್ಷ 2 ಲಕ್ಷ ಇದ್ದಿದ್ದಂಥ ಎಕರೆ ಜಮೀನು ಸುಮಾರು 50 ಲಕ್ಷದವರೆಗೂ ಈಗ KGF ತಾಲೂಕಲ್ಲಿ ಯಾವುದೇ ಕಡೆ ಗ್ರಾಮಕ್ಕೆ ಕೇಳಿದ್ರೂ 1 ಎಕರೆ ಜಮೀನು 30ರಿಂದ 50 ಲಕ್ಷದವರೆಗೂ ಇದೆ. ಸುಮಾರು 220 ಜನಕ್ಕೆ ಅನರ್ಹ ಫಲಾನುಭವಿಗಳಿಗೆ 523 ಎಕರೆ ಜಮೀನನ್ನು ಅಕ್ರಮವಾಗಿ ಅನರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿಗಳನ್ನು ಕೊಟ್ಟು ಕೋಟ್ಯಾಂತರ ಸುಮಾರು 250 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಅಷ್ಟು ಜಮೀನು ಸರ್ಕಾರಕ್ಕೆ ನಷ್ಟ ಆಗಿದೆ. ಆದ್ದರಿಂದ ಈ ಕೂಡಲೇ ಇದರ ಹಿಂದೆ ಇರುವಂಥ ಭ್ರಷ್ಟ ಅಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಿ ಈ ಕೋಲಾರ ಜಿಲ್ಲೆಯಿಂದನೇ ಅವ್ರನ್ನ ಆಚೆ ಆಗಬೇಕು. ಮತ್ತು ಈ ಜಮೀನನ್ನು ಸರ್ಕಾರಕ್ಕೆ ವಶಪಡಿಸ್ಕೋಬೇಕು. ಮತ್ತು ಯಾರು ಫಲಾನುಭವಿಗಳು ಸಾಗುವಳಿ ಚೀಟಿ ತಗೊಂಡಿದ್ದಾರೋ ಅವ್ರನ್ನೂ ಸಹ ಈ ಕೇಸಲ್ಲಿ ತನಿಖೆ ಮಾಡಿ ಯಾವ ಅಧಿಕಾರಿಗಳು ಇದನ್ನು ಮಾಡಿಕೊಟ್ರು ಅಂತ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಮಾತ್ರ ಯಾವ ಅಧಿಕಾರಿ ಇದ್ರ ಹಿಂದೆ ಇದ್ದಾರೆ ಅಂತ ಸತ್ಯಾಂಶ ಆಚೆ ಬರುತ್ತೆ. ಮತ್ತು ಈ ಅವಧಿನಲ್ಲಿ ಎಲ್ಲ ಪುಸ್ತಕ ಏನು ನಡವಾಳಿ ಪುಸ್ತಕ, ಸಾಗುವಳಿ ಚೀಟಿ, ಇಶ್ಯೂ ರಿಜಿಸ್ಟರು ಇದೆಲ್ಲ ಬಂಗಾರಪೇಟೆ ತಾಲೂಕಲ್ಲಿ ಆಫೀಸಲ್ಲೇ ಇತ್ತು, ರೆಕಾರ್ಡ್ ರೂಮ್. ನಮ್ಮ KGF ತಾಲೂಕಲ್ಲಿ 22ರಲ್ಲಿ ಹೊಸ ಬಿಲ್ಡಿಂಗ್ ಆದಮೇಲೆ ಇಲ್ಲಿಗೆ ರೆಕಾರ್ಡ್ ಬಂದಿದ್ದು. ಈ ಅಕ್ರಮ ಎಲ್ಲ ಜನವರಿ 2018ರಿಂದ ಮೇ ಜೂನ್ ತಿಂಗಳಲ್ಲಿ 2018ರ MLA ಎಲೆಕ್ಷನ್ ಬಂದಾಗ ಈ ಮಧ್ಯದಲ್ಲಿ ನಡೆದಿರುವಂಥ ಅಕ್ರಮ
ಈ ಸಮಯದಲ್ಲಿ ಯಾವ ಅಧಿಕಾರಿಗಳು ಬಂಗಾರಪೇಟೆ ತಾಲೂಕು ಮತ್ತು KGF ತಾಲೂಕಿನಲ್ಲಿದ್ದರೋ, ಯಾರು ಉಸ್ತುವಾರಿನಲ್ಲಿ ಈ ನಡಾವಳಿ ಪುಸ್ತಕ ಸಾಗುವಳಿ ಚೀಟಿ ಇಶ್ಯೂ ರಿಜಿಸ್ಟ್ರ್ ಇತ್ತೋ, ಈ ಅಧಿಕಾರಿಗಳು, ಈ FDA, ಈ ಸಿರಿಸ್ದಾರು, ಈ ತಹಸೀಲ್ದಾರ್ ಅವರು ಈ ಅಕ್ರಮಕ್ಕೆ ಪಾಲ್ಗೊಂಡಿರ್ತಾರೆ. ಅವ್ರನ್ನ ಕುಲಂಕುಷವಾಗಿ ತನಿಖೆ ಮಾಡಿಸಿ ಯಾರಿಗೆ ಮಂಜೂರು ಮಾಡಿದಾರೋ ಆ ಅನರ್ಹ ಫಲಾನುಭವಿಗಳನ್ನ ತನಿಖೆ ಒಳಪಡಿಸಿದಾಗ ಮಾತ್ರ ಇದರ ಹಿಂದಿನ ಉದ್ದೇಶ ಮತ್ತು ಈ ಅಕ್ರಮ ಬಯಲಿಗೆ ಬರುತ್ತೆ, ಯಾರಿದ್ದಾರೆ ಅನ್ನೋ ವಿಚಾರ ಬಯಲಿಗೆ ಬರುತ್ತೆ. ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಇದರಲ್ಲಿ ಯಾರು ಶ್ರೀಮಂತರು, ಲ್ಯಾಂಡ್ ಮಾಫಿಯಾ ಇಂಥವರು ಯಾರಿದ್ದಾರೋ ಅವರೆಲ್ಲ ಶಾಮೀಲಾಗಿ ಈ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಯಾವಾಗ ಇಂಡಸ್ಟ್ರಿಯಲ್ ಕಾರಿಡಾರು ಮತ್ತು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ KGF ಮುಖಾಂತರ ಹಾದು ಹೋಯಿತು, ಆವಾಗ ಈ ಲ್ಯಾಂಡ್ ಮಾಫಿಯಾ ಇದರಲ್ಲಿ ಇನ್ವಾಲ್ವ್ ಆಗಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಈ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದ್ದರಿಂದ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಮತ್ತು ಉಸ್ತುವಾರಿ ಸಚಿವರು, ಮಾನ್ಯ KGF ಶಾಸಕರು ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಂಡು ಈ ಕೂಡಲೇ ಅವ್ರನ್ನ ಅಮಾನತು ಮಾಡಿ ಸೇವೆಯಿಂದ ವಜಾ ಮಾಡಬೇಕು, ಇಲ್ಲ ಇನ್ನೂ ಹೆಚ್ಚಿನ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ತಾವು ಯಾವುದೋ ಕಮಿಟಿ ಹೆಸರು ಹೇಳಿದ್ರಲ್ಲ, ಹಾಂ ಸರ್, ಅದರಲ್ಲಿ ಸ್ವಲ್ಪ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು ಸರ್? ಲ್ಯಾಂಡ್ ಗ್ರಾಂಟ್ ಕಮಿಟಿ ಅಂತ ಸರ್. ಲ್ಯಾಂಡ್ ಗ್ರಾಂಟ್ ಕಮಿಟಿ ಅಂತ ಹೇಳ್ಬಿಟ್ಟು 3 ಜನ ಸದಸ್ಯರು, ಒಬ್ಬ ಅಧ್ಯಕ್ಷರು, ಯಾರು ಶಾಸಕರಾಗಿರ್ತಾರೋ ಆ ಕ್ಷೇತ್ರದಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ. ಅವ್ರ ಜೊತೆಗೆ 3 ಜನ ಸದಸ್ಯರನ್ನ ಸರ್ಕಾರದಿಂದ ನಾಮನಿರ್ದೇಶನ ಮಾಡ್ತಾರೆ, ನಾಮಿನೇಟೆಡ್ ಮಾಡ್ತಾರೆ. ಮತ್ತು ಯಾರು ತಹಶೀಲ್ದಾರ್ ಆಗಿರ್ತಾರೋ ಅವರು ಕಾರ್ಯದರ್ಶಿಗಳಾಗಿರ್ತಾರೆ. ಇವರು 5 ಜನ ಸೇರಿ ಈ ಕಮಿಟಿನಲ್ಲಿರ್ತಾರೆ. ಇವರು ಮಂಜೂರು ಮಾಡೋದು ಈ ಕಮಿಟಿಯಿಂದ ಅಷ್ಟೇ ಸರ್. ಸರ್, ಈಗ ಇದು ಲ್ಯಾಂಡ್ ಗ್ರಾಂಟ್ ಕಮಿಟಿಯಿಂದ ಇಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಈಗ ಹೇಳ್ತಾ ಇದ್ದೀರಲ್ಲ? ಹಾಂ ಸರ್. ರಾಮಕ್ಕ ಶಾಸಕರ ಅವಧಿಯಲ್ಲಿ ನಡೆದಿದೆ, ಯಾವುದೇ ಸಭೆ ಮಾಡಿಲ್ಲ. ಸಭೆ ಮಾಡಿದ್ದೀವಿ, ಯಾವ್ರನ್ನೂ ಆಯ್ಕೆ ಮಾಡಿರಲಿಲ್ಲ. ಹಾಂ ಸರ್. ನಮಗೆ ಇದು 2023ರಲ್ಲಿ ಸರ್, ನಾವು 17ರಿಂದ 18ನೇ ಇಸ್ವಿ ಜನವರಿವರೆಗೂ ನಮ್ಮ ಕಮಿಟಿ ಇತ್ತು. 3 ಸಲ ಮೀಟಿಂಗ್ ಮಾಡಿದ್ದೀವಿ. ಈ ಅವಧಿನಲ್ಲಿ ಯಾರನ್ನೂ ಆಯ್ಕೆ ಮಾಡಿರಲಿಲ್ಲ ಫಲಾನುಭವಿಗಳನ್ನ. ನೀವು ನಿಮ್ಮ ಕಮಿಟಿಯಿಂದ ಯಾರನ್ನೂ ಫಲಾನುಭವಿಗಳನ್ನ ಆಯ್ಕೆ ಮಾಡಿರಲಿಲ್ಲ. ಆದರೆ ನಮ್ಮ ಕೊನೆ ಪಟ್ಟಿನ ಇವರೇ ತಯಾರಿ ಮಾಡಿ ಇವರೇ ಆ ರೆಸಲ್ಯೂಷನ್ ನಡಾವಳಿ ಪುಸ್ತಕದಲ್ಲಿ ಜನವರಿ 18ರಲ್ಲಿ ನಡೆದಂಥ ನಡಾವಳಿ ಪುಸ್ತಕದಲ್ಲಿ ಕಮಿಟಿ ಆ ರೆಸಲ್ಯೂಷನ್ನಲ್ಲಿ ಹೆಸರುಗಳನ್ನ 229 ಹೆಸರುಗಳನ್ನ ಅಕ್ರಮವಾಗಿ ಅನರ್ಹ ಫಲಾನುಭವಿಗಳನ್ನ ಸೇರಿಸಿದ್ದಾರೆ. 229 ಜನರ ಹೆಸರುಗಳನ್ನ ಸೇರಿಸಿದ್ದಾರೆ. ಸೇರಿಸ್ಬಿಟ್ಟು ಅದರಲ್ಲಿ 112 ಜನಕ್ಕೆ ಸಾಗುವಳಿ ಚೀಟಿಯನ್ನು ಇಶ್ಯೂ ಮಾಡಿದ್ದಾರೆ. ನಮಗೆ ಈ ಮಾಹಿತಿ ಆಚೆ ಬಂದಿದ್ದು 2023ರಲ್ಲಿ ವೆಂಕಟೇಶ್ ಗೌಡ ಅನ್ನೋರು ಗರಡಾದ್ರಲ್ಲಿ ಸರ್ವೆ ನಂಬರ್ 4 ಎಕರೆ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿದ್ದಾರೆ, ಸಾಗುವಳಿ ಚೀಟಿ ಕೊಟ್ಟು ಖಾತೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರ ಮೇರೆಗೆ ಕಮಿಟಿ ಸದಸ್ಯರಾದಂಥ ನಮಗೆ ಲೋಕಾಯುಕ್ತ ಅವರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಾಗ ಮಾಹಿತಿ ನಮಗೆ ಬಹಿರಂಗಗೊಂಡಿತು. ಆವಾಗ ಲೋಕಾಯುಕ್ತವರು ನಮಗೆ ಈ ನಡಾವಳಿ ಪುಸ್ತಕ ಮತ್ತು ಈ ಸಾಗುವಳಿ ಚೀಟಿ ಇಶ್ಯೂ ರಿಜಿಸ್ಟ್ರನ್ನು ತೋರಿಸಿದಾಗ ನಮಗೆ ದಿಗ್ಭ್ರಮೆ ಆಯಿತು. ಇಷ್ಟೊಂದು ಅಕ್ರಮ ಆಗಿದೆ, ನಾವು ಯಾವುದೇ ಕಮಿಟಿನಲ್ಲಿ ಮಂಜೂರು ಮಾಡಿರಲಿಲ್ಲ, ಈ ಫಲಾನುಭವಿಗಳ ಹೆಸರು ಯಾವುದೂ ಆವಾಗ ಕಮಿಟಿನಲ್ಲಿ ಇರಲಿಲ್ಲ, ಇವೆಲ್ಲ ಅಕ್ರಮವಾಗಿ ಸೇರಿಸಿದ್ದಾರೆ ಅಂಥೇಳ್ಬಿಟ್ಟು ನಾವು ಅಲ್ಲಿ ಹೇಳಿಕೆ ಕೊಟ್ಟಿದ್ದೀವಿ ಲೋಕಾಯುಕ್ತದಲ್ಲಿ. ನಾವು ಯಾರನ್ನ ಫಲಾನುಭವಿಗಳನ್ನ ಆಯ್ಕೆ ಮಾಡಿರೋದಿಲ್ಲ, ಬರೀ ಸಲಹೆ ಸೂಚನೆಗಳಿಗೆ ಮಾತ್ರ ನಮ್ಮ 3 ಮೀಟಿಂಗ್ಗಳು ಸೀಮಿತವಾಗಿ ಹೊರತು ಸಭೆಯಲ್ಲಿ ನೀವು ಭಾಗವಹಿಸಿದ್ದೀರಾ? ಇಲ್ಲ, ಆಯ್ಕೆ ಮಾಡಿಲ್ಲ. 3 ಮೀಟಿಂಗ್ ಮಾಡಿಲ್ಲ. ಹೌದು. ಆಮೇಲೆ ಇದನ್ನ ಮೀಟಿಂಗ್ ಅಲ್ಲಿ ಸೇರಿಸ್ಬಿಟ್ಟು ಕೆಳಗಡೆ ವಿಜಯನ್ ತಹಶೀಲ್ದಾರ್ ಅವರು ಸೈನ್ ಮಾಡಿದ್ದಾರೆ. ಅವ್ರದ್ದೇನೋ ಅಲ್ವಾ ನಮಗಂತೂ ಗೊತ್ತಿಲ್ಲ. ಅದು ಸೂಕ್ತ ತನಿಖೆ ಆದಾಗ ತಹಶೀಲ್ದಾರ್ ಅಂದ್ರೆ ಬಂಗಾರಪೇಟೆ ಅವಾಗ KGF ಇನ್ಚಾರ್ಜ್ ಆಗಿದ್ರು ಅವರೇ. ಅವಾಗ ಇಲ್ಲಿ ಯಾರು ಸರ್ ಇದ್ರು? ತಹಶೀಲ್ದಾರ್ ಅವರೇ, ವಿಜಯಣ್ಣ ಅವರೇ ಇಲ್ಲಿ ಇದ್ರು. ಹೌದೌದು. ಅಷ್ಟೊತ್ತಿಗೆ ಸ್ವಂತ ಕನ್ನಡ ಇರಲಿಲ್ಲ. ಇಲ್ಲಿ ರೆವಿನ್ಯೂ ತಹಶೀಲ್ದಾರ್ ಆಫೀಸ್ ಇರಲಿಲ್ಲ. ಅಲ್ಲಿವರೆಗೂ ಬಂಗಾರಪೇಟೆ ತಾಲೂಕು ಆಫೀಸ್ನಲ್ಲೇ ರೆಕಾರ್ಡ್ ರೂಮ್ ಇತ್ತು. ಅಲ್ಲೇ ಈ ದಾಖಲೆಗಳೆಲ್ಲ ಅಲ್ಲೇ ಇತ್ತು. ಯಾರು ವಶದಲ್ಲಿ ಇದು 2017ರಿಂದ ಯಾರು ವಶದಲ್ಲಿತ್ತೋ ಈ ರೆಕಾರ್ಡ್ ನಡಾವಳಿ ಪುಸ್ತಕ ಆಗಲಿ, ರೆಸಲ್ಯೂಷನ್ ಬುಕ್ ಆಗಲಿ, ಮತ್ತು ಇಶ್ಯೂ ರಿಜಿಸ್ಟ್ರು ಗ್ರಾಂಟ್ ಸರ್ಟಿಫಿಕೇಟ್ ಇಶ್ಯೂ ರಿಜಿಸ್ಟ್ರ್ ಆಗಲಿ, ಯಾರ ಕೈಯಲ್ಲಿತ್ತೋ, ಯಾವ ಅಧಿಕಾರಿಗಳ ಕೈಯಲ್ಲಿತ್ತೋ ಅವರೇ ಇದಕ್ಕೆಲ್ಲ ಸಂಪೂರ್ಣ ಹೊಣೆ ಮತ್ತು ಕಾರಣ. ಅವ್ರನ್ನ ವಿಚಾರಿಸಿದಾಗ ಮಾತ್ರ ಇದು ಆಚೆ ಬರುತ್ತೆ. ಮತ್ತು ಯಾರು ಸಾಗುವಳಿ ಚೀಟಿ ತಗೊಂಡಿದ್ದಾರೋ ಫಲಾನುಭವಿಗಳು
ಅವ್ರನ್ನೂ ಸಹ ಈ ತನಿಖೆಗೆ ಒಳಸ್ಪಡಿಸ್ಬೇಕು. ಯಾರು ಯಾವ ಅಧಿಕಾರಿಗಳು ಇದನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರನೇ ಆಚೆ ಬರುತ್ತೆ. ಮಾಡ್ಕೊಂಡಿರೋರಿಗೆ ಆ ವಿಷಯ ಗೊತ್ತಿರುತ್ತೆ. ಇದರಿಂದ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಸುಮಾರು 250 ಕೋಟಿ ರೂಪಾಯಿಯಷ್ಟು ಬೆಳೆ ಬಾಳುವಂಥ 523 ಎಕರೆ ಜಮೀನು ಕೆಜೆಪ್ ತಾಲೂಕಿನಲ್ಲಿ ಅಕ್ರಮ ಆಗಿದೆ. ಇದನ್ನು ಸಂಪೂರ್ಣವಾಗಿ ಸರ್ಕಾರ ವಶಪಡಿಸ್ಕೊಂಡು ಈ ಎಲ್ಲ ಅನರ್ಹ ಫಲಾನುಭವಿಗಳ ಸಾಗುವಳಿ ಚೀಟಿಗಳನ್ನ ರದ್ದು ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತರಕ್ಕೆ ನಾವು ಇಷ್ಟಪಡ್ತೀವಿ ಸರ್. ವಿಜಯಣ್ಣ ತಹಸೀಲ್ದಾರ್ ಅವಧಿಯಲ್ಲಿ ಆಗಿದೆ ಅಂತೀರಾ? ಹಾಂ ಸರ್. ಈಗ KN ಸುಜಾತ ತಹಸೀಲ್ದಾರ್ A1 ಆಗಿ ಅಪರಾಧಿ ಆಗಿದಾರಲ್ಲ, ಅದು ಹೆಂಗೆ ಸರ್? ಇವರ ವಿಜಯಣ್ಣ ತಹಸೀಲ್ದಾರು 2018ರವರೆಗೂ ಅವರು ಇದ್ದವರು. ತದನಂತರ ಬಂದಂಥ ಅಧಿಕಾರಿಗಳು ಇವರು. ಆ ಪುಸ್ತಕದಲ್ಲಿ ಇವರೇ ಇದೆಲ್ಲ ಅಕ್ರಮವಾಗಿ ಸೇರಿಸಿದ್ದಾರೆ ಅಂತ ಲೋಕಾಯುಕ್ತ ತನಿಖೆಯಿಂದ ಆಚೆ ಬಂದಿದೆ. ಸುಜಾತ ಅವರು ಸೇರಿಸಿದ್ದಾರೆ. ಹೌದೌದು. ಲೋಕಾಯುಕ್ತಗೆ ಯಾವಾಗ ದೂರ ಹೋಯ್ತೋ ಆವಾಗ ಎಲ್ಲ ಪುಸ್ತಕಗಳನ್ನ ಅವರು ವಶಪಡಿಸ್ಕೊಂಡು ತನಿಖೆ ಕೈಗೊಂಡಾಗ ಪ್ರಾಥಮಿಕ ವರದಿನಲ್ಲಿ ಮಾನ್ಯ ತಹಸೀಲ್ದಾರ್ ಆದಂಥ ಸುಜಾತರವರು, ಸುರೇಶ್ರವರು ಮತ್ತು ಪವನ್ ಕುಮಾರ್ FD ಮತ್ತು ಬಾಲಾಜಿ, ವಿಜಯಣ್ಣ, ದಯಾನಂದ್ ತಹಸೀಲ್ದಾರು ಇವರೆಲ್ಲ ಶಾಮೀಲಾಗಿದ್ದಾರೆ ಅಂತ ಅವರಿಗೆ ಪ್ರಥಮ ಇದು ವರದಿನಲ್ಲಿ ಅವ್ರಿಗೆ ಗೊತ್ತಾದ ಮೇಲೆ ಸರ್ಕಾರಕ್ಕೆ ಅನುಮತಿ ಕೇಳಿ ಇವರು ಅಧಿಕಾರಿಗಳ ವಿರುದ್ಧ FIR ಮಾಡೋಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ದ ಮೇರೆಗೆ ಮಾನ್ಯ ಲೋಕಾಯುಕ್ತ ಪೊಲೀಸ್ ಅವರು ಕೋಲಾರ ಅವರು SP ರವರು FIR ದಿನಾಂಕ 1/1/25ರಂದು FIR ಮಾಡಿದ್ದಾರೆ. ಮುಂದೆ ಇನ್ನೂ ಹೆಚ್ಚಿನ ತನಿಖೆ ಕೈಗೊಂಡು ಇದ್ರ ಹಿಂದ್ಗಡೆ ಯಾವ ಅಧಿಕಾರಿಗಳು ಇನ್ನೂ ಶಾಮೀಲಾಗಿದ್ದಾರೋ ಅವ್ರನ್ನೆಲ್ಲ ಬಯಲ್ಗೆಳಿಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಕೋರ್ತಾ ಇದ್ದೀವಿ ಸರ್. ಈಗ ಲ್ಯಾಂಡ್ ಗ್ರಾಂಟ್ ಕಮಿಟಿ ಅಂತ ತಾವು ಹೇಳ್ತೀರಾ? ಹೌದು ಸರ್. ಅದು ಬಡವರ್ಗ ತಾನೇ ಸೀಮಿತ? ಯಾರಾದ್ರು ಶ್ರೀಮಂತರು ಫಲಾನುಭವಿ ಪಟ್ಟಿಯಲ್ಲಿ ಇದ್ದಾರಾ? ಸರ್, ಶ್ರೀಮಂತರು ಇದ್ದಾರೆ, ಸ್ವಾಧೀನದಲ್ಲಿ ಇಲ್ಲದೆ ಇರುವಂಥ ಫಲಾನುಭವಿಗಳು ಇದ್ದಾರೆ, ವರರಾಜದವರು ಇದ್ದಾರೆ. ಈ 229ರಲ್ಲಿ ಎಷ್ಟೋ ಜನ ಸ್ವಾಧೀನದಲ್ಲೇ ಇಲ್ಲ. ಮತ್ತೆ ವರರಾಜದವರು ವಿಕೋಟೆ ಆಂಧ್ರ ಗಡಿ ಭಾಗದವ್ರಿಗೆಲ್ಲ ಮಂಜೂರು ಮಾಡಿದ್ರು. ಯಾರು ದುಡ್ಡು ಕೊಟ್ಟಿದ್ದಾರೋ, ಯಾರು ಹೆಚ್ಚಿಗೆ ತಗೊಂಡು ಬಂದು ದುಡ್ಡು ಕೊಟ್ಟಿರ್ತಾರೋ ಅವ್ರಿಗೆಲ್ಲ ಗ್ರಾಂಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಬಟ್ ನಿಜವಾದಂಥ ಫಲಾನುಭವಿ ಅಲ್ಲಿ ಜಮೀನು ಸ್ವಾಧೀನದಲ್ಲಿರ್ತಾನೆ. ಇವರು ಸಾಗುವಳಿ ಚೀಟಿ ತಗೊಂಡೋಗ್ಬಿಟ್ಟು ಅಕ್ರಮ ಖಾತೆ ಮಾಡ್ಕೊಂಡ್ಬಿಟ್ಟು ನಾಳೆ ಅವನ್ನ ಒಕ್ಕಲೆಬ್ಬಿಸ್ತಾರೆ. ಆ ಜಮೀನಲ್ಲಿ ನಿಜವಾಗಿ ಯಾರು 106 ವರ್ಷದಿಂದ ತಲತಲಾಂತರ ಅವನು ವ್ಯವಸಾಯ ಮಾಡ್ತಾ ಇರ್ತಾನೋ ಅವನು ಆಚೆ ಹಾಕಿಸ್ತಾರೆ. ಆವಾಗ ಅವನಿಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಯಾರು ನಿಜವಾದ ಫಲಾನುಭವಿ ಇದ್ದಾನೋ ಅವನಿಗೆ ಸೇರ್ಬೇಕು ಹೊರತು ಈ ಭೂ ಮಾಫಿಯಾ, ಲ್ಯಾಂಡ್ ಮಾಫಿಯಾ ಇವ್ರಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಸರ್. ರಾಮಕ್ಕ ಅವಧಿಯಲ್ಲಿ ಇದು ಈ ಭ್ರಷ್ಟಾಚಾರ ನಡೆದಿದೆ ಅಂತೀರಾ? ಹಾಂ ಸರ್. ಈಗಿರೋ ಶಾಸಕರಿಗೂ ಇದು ಸಂಬಂಧ ಇದೆ ಅಂತ ಒಂದು ಪ್ರಚಾರನೂ ಆಗ್ತಾ ಇದೆ. ಇಲ್ಲ ಸರ್, ಅದ್ರ ಬಗ್ಗೆ ತಮ್ಮ ಅನಿಸಿಕೆ? ಇಲ್ಲ, ನಮಗೆ ಈ ದಾಖಲೆ ನಡಾವಳಿ ಪುಸ್ತಕ ಮತ್ತೆ ಸಾಗುವಳಿ ಇಶ್ಯೂ ರಿಜಿಸ್ಟರ್ ನಾವು ನೋಡಿದಾಗ ಲೋಕಾಯುಕ್ತ ಆಫೀಸಲ್ಲಿ ಮತ್ತೆ ನಮಗೆ ಯಾವಾಗ ನೋಟಿಸ್ ಕೊಟ್ಟು ಲೋಕಾಯುಕ್ತ ಅವ್ರು ಕರೆದ್ರು, ತದನಂತರ ನಾನೇ RT ಅಪ್ಲಿಕೇಶನ್ ಹಾಕಿ ತಾಲೂಕು ಆಫೀಸಿಂದ ನಡಾವಳಿ ಪುಸ್ತಕ ಮತ್ತು ಸಾಗುವಳಿ ಇಶ್ಯೂ ರಿಜಿಸ್ಟರ್ ತಗೊಂಡು ನೋಡಿದಾಗ ಆ ರೆಸಲ್ಯೂಷನ್ ಯಾವ ರಾಮಕ್ಕ ಅವರು ರೆಸಲ್ಯೂಷನ್ ನಡಾವಳಿ ಪುಸ್ತಕ ಇತ್ತೋ ಆ ಪುಸ್ತಕನೇ ಬೇರೆ ಇದೆ. ಅವ್ರದ್ದು ಪೇಜ್ ನಂಬರ್ 35ಕ್ಕೆ ಕೊನೆ ಆಗಿದೆ. ಮತ್ತು ಹೊಸ ಪುಸ್ತಕ ಇಟ್ಟು ಇವರು ಈಗ ಇರುವ KGF ಶಾಸಕರು ಸಭೆಯನ್ನು ನಡೆಸಿಬಿಟ್ಟು ಅದರಲ್ಲಿ ಯಾರು ಅರ್ಹ ಫಲಾನುಭವಿ ಇದ್ದಾರೋ ಅವರು ಜಾಗಕ್ಕೆ ಸ್ವಂತ ಮಾನ್ಯ ಈಗಿನ ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಕರ್ಕೊಂಡೋಗಿ ಸ್ಥಳ ತನಿಖೆ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಯಾರು ನಿಜವಾದ ಫಲಾನುಭವಿ ಇದ್ದಾರೋ ಅವ್ರಿಗೆ ಸಾಗುವಳಿ ಚೀಟಿ ಗ್ರಾಂಟ್ ಮಾಡಿದ್ದಾರೆ ಹೊರತು ಬೇರೆ ಯಾರಿಗೂ ಅವರು ಕೊಟ್ಟಿಲ್ಲ. ದಾಖಲೆಗಳು ನೋಡಿದಾಗ ಮತ್ತೆ ನಮಗೆ ಅದ್ರ ಬಗ್ಗೆ ಅರಿವು ಸಹ ಇದೆ. ಅವರು ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದಾರೆ. ಗ್ರಾಂಟ್ ಕಮಿಟಿಯಲ್ಲಿ ಕಡಿಮೆ ಎಷ್ಟು ಏಕರ್ಗಳು ಮಂಜೂರು ಮಾಡಬಹುದು ಸರ್? ಲ್ಯಾಂಡ್ ಗ್ರಾಂಟ್ ಕಮಿಟಿನಲ್ಲಿ 2 ಎಕರೆ ಒಳಗಡೆ ಮಾಡ್ಬೋದು ಸರ್. ಮತ್ತು ನಗರ ಪ್ರದೇಶ ಅಂದರೆ ಮುನ್ಸಿಪಾಲ್ಟಿ ನಗರಸಭೆಯಿಂದ 5 ಕಿಲೋಮೀಟ್ರ್ ಒಳಗಡೆ ಮಾತ್ರ ಒಳಗಡೆ ಇರೋರಿಗೆ ಮಾಡೋಕ್ಕೆ ಬರೋದಿಲ್ಲ. 5 ಕಿಲೋಮೀಟ್ರಿಂದ ಆಚೆ ಇರೋ ಹಳ್ಳಿಗಳಿಗೆ ಮಾತ್ರ ಮಾಡ್ಬೋದು. ಆದರೆ ಈ ಅಧಿಕಾರಿಗಳು 5 ಕಿಲೋಮೀಟ್ರ್ ಒಳಗಡೆ ಇರುವಂಥ ಹಳ್ಳಿಗಳಲ್ಲಿ ಎಷ್ಟೋ ಜನ ಅನರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದಾರೆ. ಮತ್ತು ಹೊರ ರಾಜ್ಯದವ್ರಿಗೆ ಆಯ್ಕೆ ಮಾಡಿದ್ದಾರೆ. ವಿಕೋಟೆ ಆಂಧ್ರ
ಅವ್ರಿಗೆ ತಾತೇನಹಳ್ಳಿ, ಪಂತನಹಳ್ಳಿ ಈ ಸರ್ವೆ ನಂಬರ್ಗಳೆಲ್ಲ ಆಯ್ಕೆ ಮಾಡಿದ್ದಾರೆ. ಅವ್ರು ಎಷ್ಟೋ ಜನ ಸ್ವಾಧೀನದಲ್ಲೇ ಇಲ್ಲ. ಮತ್ತು ಬೇರೆ ಬೇರೆ ಅನರ್ಹ ಫಲಾನುಭವಿಗಳು ಸ್ವಾಧೀನದಲ್ಲೇ ಇಲ್ಲ, ಅವ್ರಿಗೆಲ್ಲ ಮಾಡಿದ್ದಾರೆ. ಸರ್, ನಂದು ವೆಂಕಸಂದ್ರ ಗ್ರಾಮ, ಕ್ಯಾಸಂಬಳ್ಳಿ ವೆಂಕಸಂದ್ರ ಗ್ರಾಮ. ನನ್ನ ಗ್ರಾಮದಲ್ಲೇ 4 ಜನ ಅನರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿನ ಈ 229 ಜನರ ಲಿಸ್ಟಲ್ಲೂ ಅವ್ರ ಹೆಸರಿದೆ. ಅವ್ರು ಯಾರೂ ಸ್ವಾಧೀನದಲ್ಲಿ ಇಲ್ಲ. ಮತ್ತು ನಾನು 3 ಸಭೆಗಳು ಮಾಡಿದಾಗ ಅವರು ಹೆಸರು ಎಲ್ಲೂ ಇರಲಿಲ್ಲ, ಅವ್ರ ಫೈಲೇ ಕಡಿತಾನೆ ಇರಲಿಲ್ಲ. ಆದರೆ ನಮ್ಮ ಮೀಟಿಂಗ್ ಆದಮೇಲೆ ಇದರಲ್ಲಿ ಅನರ್ಹವಾಗಿ ಸೇರಿಸಿ, ಪಟ್ಟಿನಲ್ಲಿ ಸೇರಿಸಿ ಅವ್ರು ಸಾಗುವಳಿ ಚೀಟಿ ಪಡ್ಕೊಂಡಿದ್ದಾರೆ. ಇಂಥ ಅಕ್ರಮ ಎಲ್ಲ ನಮ್ಗೆ ಕಂಡು ಬಂತು ಸರ್ ಈ ದಾಖಲೆ ನೋಡಿದಾಗ. ಸರ್, ಈಗ ತಮ್ಮ ಹತ್ರ ಇರೋ ದಾಖಲೆಯಲ್ಲಿ ರಾಮಕ್ಕ ಮತ್ತು ತಹಸೀಲ್ದಾರ್ ಸಹಿಗಳಿದೆ ಅಂತಾರಲ್ಲ? ಹೌದು ಸರ್. ಆ ಪ್ರತಿಗಳನ್ನ ನಮ್ಗೆ ತೋರಿಸ್ಬೋದು? ಹಾಂ, ಇದೆ ಸರ್. ನಡಾವಳಿ ಪುಸ್ತಕ ಸರ್, ಇದು ನಡಾವಳಿ ಪುಸ್ತಕ. 15/9/2017ರಲ್ಲಿ ಬಗರುಕುಂ ಸಾಗುವಳಿ ಸಮಿತಿ ಸಮೀಕ್ರಮಣ ಸಮಿತಿ ಸಭೆಯನ್ನು ಅಧ್ಯಕ್ಷರಾದ ಮಾನ್ಯ ವೈ ರಾಮಕ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡಾವಳಿಗಳು. ಇದಕ್ಕೆ ಮಾನ್ಯ ಅಧ್ಯಕ್ಷರಾದಂಥ ಶಾಸಕರು ರಾಮಕ್ಕ ಅವರು ಹಾಜರಾಗಿದ್ದರು. ಕಮಿಟಿ ಸದಸ್ಯರಾದಂಥ ವೆಂಕಟಾಚಲಪತಿ, ವೆಂಕಟರಾಮಪ್ಪ, ಭೂಲಕ್ಷ್ಮಮ್ಮ ಅಂತ ನಾವು 3 ಜನ ಸಹ ಹಾಜರಾಗಿದ್ವಿ. ಸತ್ಯಪ್ರಕಾಶ್ ಆ ದಿನಾಂಕದಲ್ಲಿ ತಹಸೀಲ್ದಾರ್ ಆಗಿದ್ದರು. ಅವರು ಕಾರ್ಯದರ್ಶಿಗಳು ಅವರು ಹಾಜರಾಗಿದ್ದರು. ಈ ಸಭೆಯಲ್ಲಿ ಬರೀ ಮೌಖಿಕ ವರದಿಗಳನ್ನು ಸಿದ್ಧಪಡಿಸಿ ಮುಂದಿನ ಸಭೆಗೆ ಮಂಡಿಸಲಿಕ್ಕೆ ಮಾತ್ರ ತೀರ್ಮಾನ ತಗೊಂಡಿದ್ವಿ. ಮತ್ತು 2ನೇ ಸಭೆಯನ್ನು ಏನಾಗಿರುತ್ತೋ ಕೆಳಗಡೆ ಸದಸ್ಯರ ಸಹಿಗಳು ಮತ್ತು ಅಧ್ಯಕ್ಷರ ಸಹಿ ಮತ್ತು ಕಾರ್ಯದರ್ಶಿಗಳ ಸಹಿ ಆಗಬೇಕು. ಆದರೆ ಯಾವುದೇ ಸದಸ್ಯರ ಸಹಿ ಆಗಲಿ ಅಧ್ಯಕ್ಷರ ಸಹಿ ಆಗಲಿ ಈ ನಡಾವಳಿ ತೀರ್ಮಾನಕ್ಕೆ ಸಹಿ ಇಲ್ಲ. ಬರೀ ತಹಸೀಲ್ದಾರ್ ಮಾತ್ರ ಕಾರ್ಯದರ್ಶಿಗಳು ಸಹಿ ಮಾಡಿದ್ದಾರೆ. ಮತ್ತು 2ನೇ ಸಭೆಯನ್ನು 22/12/2017ರಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ರಾಮಕ್ಕ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು. ಈ ಸಭೆಗೆ ಅಧ್ಯಕ್ಷರು, 3 ಜನ ಸದಸ್ಯರು, ಕಾರ್ಯದರ್ಶಿಯಾದಂಥ ಆವಾಗ ವಿಜಯಣ್ಣ ಅವರು 2ನೇ ಸಭೆಗೆ ಹಾಜರಾಗ್ತಾರೆ. ವಿಜಯಣ್ಣ ತಹಸೀಲ್ದಾರ್ ಅವರು, KGF ತಾಲೂಕು ಸಪ್ರೇಟ್ ಆಗಿರುತ್ತೆ, ಆವಾಗ ಅವರ ತಹಸೀಲ್ದಾರಾಗಿ ಬರ್ತಾರೆ. ಇದರಲ್ಲೂ ಸಹ ಯಾವುದೇ ತೀರ್ಮಾನ ತಗೊಂಡಿರೋದಿಲ್ಲ. ಇದರಲ್ಲಿ 22 ಜನ ಇದು ಕಡಿತಗಳನ್ನು ಮಂಡನೆ ಮಾಡ್ತಾರೆ. ಅವ್ರ ಹೆಸರುಗಳು ಮಾತ್ರ ಈ ರೆಸಲ್ಯೂಷನಲ್ಲಿ ನಡಾವಳಿನಲ್ಲಿ ಬರೀತಾರೆ. ಆದರೆ ಇದಕ್ಕೂ ಸಹ ಸಭೆ ಮುಕ್ತಾಯ ಆದಮೇಲೆ ಯಾರದೇ ಸಹಿ ಇಲ್ಲ, ಸಹಿ ಇಲ್ದಿರ ಆಮೇಲೆ ಈ 22 ಜನನ ಲಿಸ್ಟಲ್ಲಿ ಸೇರಿಸಿದ್ದಾರೆ. ಸೊ 3ನೇ ಸಭೆ 19/1/2018ರಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ರಾಮಕ್ಕ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತದೆ. ನಾವು 3 ಜನ ಸದಸ್ಯರು ಅಟೆಂಡ್ ಆಗಿದ್ದೀವಿ. ಮತ್ತು ವಿಜಯಣ್ಣ ತಹಸೀಲ್ದಾರ್ ಅವರು, ಕಾರ್ಯದರ್ಶಿಗಳು ಅವರು ಅಟೆಂಡ್ ಆಗಿರ್ತಾರೆ. ಇಲ್ಲೂ ಯಾವುದೇ ತೀರ್ಮಾನ ತಗೊಂಡಿರೋದಿಲ್ಲ. ಆದರೆ ಮೌಖಿಕವಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಸ್ಥಳ ತನಿಖೆಗಳನ್ನು ಮಾಡೋಕ್ಕೆ ಮೌಖಿಕವಾಗಿ ಆದೇಶ ಮಾಡ್ತೀವಿ. ಇಷ್ಟಕ್ಕೆ ನಮ್ಮ 3 ಸಭೆ ಮುಕ್ತಾಯ ಆಗುತ್ತೆ. ತದನಂತರ ಸುಮಾರು 229 ಜನ ಹೆಸರುಗಳನ್ನ, ಅನರ್ಹ ಫಲಾನುಭವಿಗಳನ್ನ ಆ ರೆಸಲ್ಯೂಷನಲ್ಲಿ ಕೆಳಗಡೆ ಬರೆದ್ಬಿಟ್ಟು ಸುಮಾರು 4-5-29ರಿಂದ ಪೇಜ್ ನಂಬರು 35ರವರೆಗೂ ವಿವಿಧ ಬರವಣಿಗೆಯಲ್ಲಿ, ವಿವಿಧ ಪೆನ್ನಲ್ಲಿ, ಒಂದೊಂದು ಹೆಸರು ಒಂದೊಂದು ಪೆನ್ನಲ್ಲಿ ಅಲ್ಲಲ್ಲಿ ಸೇರಿಸಿ, ಕೆಳಗಡೆ ಮೇಲೆ ಎಲ್ಲ ಸೇರಿಸಿ, ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೆಲ್ಲ ಅಕ್ರಮ ಆಗಿದೆ ಅಂತ. ಈ ಬರವಣಿಗೆ ನೋಡಿ ಮತ್ತು ಈ ಕಡೆ ಇರೋ ಬರವಣಿಗೆಗಳು ನೋಡಿ ಯಾವ ಥರ ಸೇರಿಸಿದ್ದಾರೆ, ಎಷ್ಟು ಅಕ್ರಮ ಆಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಸೇರಿಸ್ಬಿಟ್ಟು ಕೊನೆ ಪೇಜಲ್ಲಿ 35ನೇ ಕೊನೆ ಪೇಜಲ್ಲಿ ಪೇಜ್ ನಂಬರ್ 29ರಿಂದ ಪೇಜ್ ನಂಬರ್ 35ರವರೆಗೆ ನಮೂದಾಗಿರುವ ಫಲಾನುಭವಿಗಳಿಗೆ ಸಮಿತಿ ಮಂಜೂರು ಮಾಡಲು ತೀರ್ಮಾನಿಸಿದೆ ಅಂತೇಳ್ಬಿಟ್ಟು ಕೊನೆಯಲ್ಲಿ ಒಂದು ಲೈನ್ ಬರೆದ್ಬಿಟ್ಟು ಅಲ್ಲಿ ಕೆಳಗಡೆ ರಾಮಕ್ಕ ಅವ್ರ ಸಹಿ ಮತ್ತು ವಿಜಯಣ್ಣ ಅವ್ರ ಸಹಿ ಮಾತ್ರ ಇದೆ. ಯಾವುದೇ ಸಮಿತಿ ಸದಸ್ಯರ ಸಹಿಗಳು ಇಲ್ಲಿಲ್ಲ, ಈ ತೀರ್ಮಾನಕ್ಕಿಲ್ಲ. ಬಟ್ ಅಧ್ಯಕ್ಷರ ಸಹಿ ಇದು ನಿಜವಾಗಿ ಅವ್ರದ್ದೇನ ಅಲ್ವಾ ಅಂತ ನಮಗೆ ಗೊತ್ತಿಲ್ಲ. ಇದು ತನಿಖೆಯಿಂದ ಹಾಜರಾಗಬೇಕು. ರಾಮಕ್ಕ ಅವರು ನನ್ನ ಸಹಿ ಅಲ್ಲ ಅಂತ ಹೇಳ್ಬಿಟ್ಟು ಲೋಕಾಯುಕ್ತದಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಸಭೆಯ ತೀರ್ಮಾನಕ್ಕೆ ನನ್ನ ಸಹಿ ಅಲ್ಲ, ಇದು ಫೋರ್ಜರಿ ಆಗಿದೆ ಅಂತ ಹೇಳ್ಬಿಟ್ಟು ರಾಮಕ್ಕ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ತನಿಖೆಯಿಂದ ಆಚೆ ಬರಬೇಕಾಗುತ್ತೆ. ಇದೆಲ್ಲ ಪೂರ್ತಿ ಯಾರು ವಶದಲ್ಲಿ ಕಡಿತಗಳಿತ್ತೋ, ಅವಾಗ ಯಾರು ಇನ್ಚಾರ್ಜು ತಹಸೀಲ್ದಾರ್ ಯಾರಿದ್ದರೋ, ಯಾವ ಅಧಿಕಾರಿಗಳಿದ್ದರೋ
ಅವರೇ ಇದಕ್ಕೆಲ್ಲ ಪೂರ್ತಿ ಹೊಣೆ. ಜೈನ ತಹಸೀಲ್ದಾರ್ ಅಂತ ಸೈಕಲ್ ಇದೆ. ಹೌದು ಸರ್. ಆರೋಪಿ ನಂಬರ್ 1 ಸುಜಾತ ಹೆಂಗ್ ಬಂದ್ರು ಸರ್? ಸುಜಾತ ಅದೊಂದು ಎಲ್ಲ ಸಾರ್ವಜನಿಕರು ಸರ್, ಸುಜಾತ ಅವರು ಈಗ ಲೋಕಾಯುಕ್ತ ಅವರು FIR ವರದಿನಲ್ಲಿ FIR ಅಲ್ಲಿ ಏನಿದೆ ಅಂತಂದ್ರೆ, ಈ ಕಡತಗಳನ್ನು ಇಷ್ಟು 229 ಜನ ಫಲಾನುಭವಿಗಳ ಹೆಸರುಗಳನ್ನು ಬರೆದಿದ್ದಾರೆ, ಅನರ್ಹ ಫಲಾನುಭವಿಗಳು. ಈ ಪೈಕಿ ಬರೀ 40 ಕಡತಗಳು ಮಾತ್ರ, ಅಂದರೆ 40 ಫೈಲ್ ಮಾತ್ರ ಬಂಗಾರಪೇಟೆಯಿಂದ KGF ತಾಲೂಕಿಗೆ ವರ್ಗಾವಣೆ ಮಾಡಿದಾಗ ರೆಕಾರ್ಡ್ ರೂಮ್ನ 40 ಫೈಲ್ ಮಾತ್ರ ಬರುತ್ತೆ. ಆ 40 ಫೈಲಲ್ಲಿ ಒಂದು 10-12 ಜನಕ್ಕೆ ಖಾತೆಗಳನ್ನು ಮಾಡಿದ್ದಾರೆ, ಗ್ರಾಂಟ್ ಸರ್ಟಿಫಿಕೇಟ್ ಮೇಲೆ ಖಾತೆಗಳನ್ನು ಮಾಡಿದ್ದಾರೆ. ಆ ಖಾತೆ ಮಾಡಿದಾಗ ಫೈಲು, ಗ್ರಾಂಟ್ ಸರ್ಟಿಫಿಕೇಟ್ ಫೈಲು ನೈಜತೆ ಪರಿಶೀಲನೆ ಮಾಡಬೇಕು, ಅಂದರೆ ಒರಿಜಿನಾಲಿಟಿ ಚೆಕ್ ಮಾಡಬೇಕು. ಇದು ಒರಿಜಿನಲ್ ಆಗಿ ಆಗಿದೆಯಾ ಇಲ್ವಾ ಅಂತ ರೆಕಾರ್ಡ್ ರೂಮಲ್ಲಿ ಎಂಟ್ರಿ ಇದೆಯಾ, ದರಖಾಸ್ತು ರೆಕಾರ್ಡ್ ಇದೆಯಾ, ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಅದು ಮಾಡದಿರ ಹಂಗೆ ಖಾತೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಇವರನ್ನು ಸೇರಿಸಿದ್ದಾರೆ, A1 ಆಗಿದ್ದಾರೆ, ಅಕ್ರಮವಾಗಿ ಖಾತೆ ಮಾಡಿದ್ದಾರೆ. ಯಾವುದೇ ಅಧಿಕಾರಿ ಆಗಲಿ ಲ್ಯಾಂಡ್ ಗ್ರಾಂಟ್ ಸರ್ಟಿಫಿಕೇಟ್ ಇದ್ದಾಗ ಅದ್ರ ಪೂರ್ತಿ ಕಡತ ನೈಜತೆ ಪರಿಶೀಲನೆ ಮಾಡ್ತಾರೆ. ಇವರು ಯಾವುದೇ ನೈಜತೆ ಪರಿಶೀಲನೆ ಮಾಡಿದಾರೆ, ಖಾತೆ ಮಾಡಿದಾರೋ ಅನ್ನೋ ಆರೋಪದ ಮೇಲೆ ಆ FIR ಅಲ್ಲಿ ಇವ್ರನ್ನ ಸೇರಿಸಿದ್ದಾರೆ. FIR ಅಲ್ಲಿ ಅದೇ ಥರ ವರದಿ ಇದೆ. ಅದರಲ್ಲಿ ಇಲ್ಲ ಇನ್ನು ಹೆಚ್ಚಿನ ತನಿಖೆಯಲ್ಲಿ ಇನ್ನು ಯಾರು ಶಾಮೀಲಾಗಿದ್ದಾರೆ, ಇವರು ಸುಜಾತ ಮೇಡಮ್ ಅವ್ರ ಕೈವಾಡ ಏನಿದೆ ಅನ್ನೋದು ತನಿಖೆಯಿಂದ ಆಚೆ ಬರಬೇಕಾಗುತ್ತೆ ಹೊರತು ನಮಗೆ ಏನು ಅಂತ ಗೊತ್ತಿಲ್ಲ. ಈಗ ಈ ಪ್ರೆಸ್ ಮೀಟು ಅಥವಾ ಮೀಡಿಯಾ ಮೀಟು ಉದ್ದೇಶ ಇಲ್ಲ ತಮ್ಮದೇನು ಸರ್? ಸರ್, ನಮಗೆ ಈಗ ಪ್ರೆಸ್ ಮೀಟ್ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ, 2023ರಲ್ಲಿ ಲೋಕಾಯುಕ್ತಕ್ಕೆ ದೂರ ಹೋದಾಗ ನಮ್ಮನ್ನು ತನಿಖೆಗೆ ಹಾಜರಾಗೋಕ್ಕೆ ಲೋಕಾಯುಕ್ತವ್ರು ನೋಟಿಸ್ ಕೊಟ್ಟಿದ್ದರು. ನಾವು ಲೋಕಾಯುಕ್ತಗೆ ಹೋಗಿ ಹೇಳಿಕೆ ಕೊಟ್ಟಿದ್ದೀವಿ, ನಮ್ಮ ಅವಧಿನಲ್ಲಿ ಯಾವುದೇ ಫಲಾನುಭವಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿಲ್ಲ ಅಂತ. ಅಲ್ಲಿ ನೋಡಿದಾಗ ನಮಗೆ ಆಶ್ಚರ್ಯ ಆಯಿತು, ಇಷ್ಟೊಂದು ಬೋಗಸ್ಸು, ಇಷ್ಟೊಂದು ಅಕ್ರಮ ನಡೀತದ ಒಂದು ತಾಲೂಕು ಆಫೀಸಲ್ಲಿ ಅಂತ ಹೇಳ್ಬಿಟ್ಟು. ಸುಮಾರು 229 ಜನಕ್ಕೆ 523 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡಿ ಲೋಕಾಯುಕ್ತವರು ಬರೀ 15 ಕೋಟಿಗೆ ಮಾತ್ರ ವ್ಯಾಲ್ಯೂಯೇಷನ್ ಅಂತ ಹೇಳಿದ್ದಾರೆ ಹೊರತು ಇದು ನಿಜವಾಗಿ 15 ಕೋಟಿ 20 ಕೋಟಿಗೆ ಬರೋ ಆಸ್ತಿ ಅಲ್ಲ. 523 ಎಕರೆ, ಕನಿಷ್ಠ 50 ಲಕ್ಷದವರೆಗೂ ಒಂದು ಎಕರೆಗಿದೆ ಈ ತಾಲೂಕಲ್ಲಿ. 250 ಕೋಟಿ ರೂಪಾಯಿ ಅವ್ಯವಹಾರ ಇದು. ಇಷ್ಟೊಂದು ಅಕ್ರಮ ಈ ಇಡೀ ಕೋಲಾರ ಜಿಲ್ಲೆಯಲ್ಲೇ ಇದೇ ದೊಡ್ಡ ಹಗರಣ. ಇಂಥ ಒಂದು ಹಗರಣನ ಆಚೆ ತರಬೇಕು ಅಂತ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಜಿಲ್ಲೆಯಿಂದ ಹೊರಹಾಕಿ ಸೇವೆಯಿಂದ ವಜಾ ಮಾಡಬೇಕು. ಮತ್ತು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಇದನ್ನು ಸೇರಬೇಕು. ಅನರ್ಹ ಫಲಾನುಭವಿಗಳು ಕೊಟ್ಟಿರುವಂಥ ದಾಖಲೆಗಳನ್ನ ರದ್ದುಪಡಿಸಬೇಕು. ಇನ್ನೂ ಹೆಚ್ಚಿನ ತನಿಖೆ CBI ಆಗಲಿ CID ಆಗಲಿ ಕೊಟ್ಟು ಮಾನ್ಯ ಸಚಿವರು, ಮುಖ್ಯಮಂತ್ರಿಗಳು, ಶಾಸಕರು ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿಬಿಟ್ಟು ನಾವು ನಿಮ್ಮ ಚಾನಲ್ ಮುಖಾಂತರ FIR ಆದಮೇಲೆ ಏನು ಚಾನಲ್ ಮುಖಾಂತರ ವಿಡಿಯೋ ನೋಡಿದ್ವೋ ನಾವು, ಆಮೇಲೆ ನಮ್ಮ ಹತ್ರ ಇದ್ದಂಥ ದಾಖಲೆಗಳನ್ನು ಸಹ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳೋ ಮುಖಾಂತರ ಹೇಳಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮ್ಮ ಚಾನಲ್ಗೆ ಹಾಜರಾಗಿದ್ದೀವಿ ಸರ್. ಸರ್, ಈಗ FIR ಆಯಿತು, ಈಗ ಏನೋ ಕ್ರಮ ಜರುಗಿಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಇದು KGF ಶಾಸಕರ ಗಮನಕ್ಕೆ ಹೋಗಿದ್ರೆ ಸರ್? ಶಾಸಕರ ಗಮನಕ್ಕೆ ಹೋಗಿರುತ್ತೆ, ಅದು ಗೊತ್ತಿಲ್ಲ ಸರ್. ನಮ್ಮ ಗಮನಕ್ಕೆ ನಾವಂದ್ರೂ, ಯಾಕೆಂದ್ರೆ ಇದನ್ನ ರಾಜಕೀಯವಾಗಿ ನಾವು ಬಳಸೋದಕ್ಕೆ ನಾವು ಇಷ್ಟಪಡ್ತಾ ಇಲ್ಲ. ನಾವೇನಿದ್ರು ಇದರಲ್ಲಿ ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಆ ಅಧಿಕಾರಿಗಳನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಯಾಕೆಂದ್ರೆ ನಾವು ಯಾವತ್ತು FIR 1/1/2025 ಆಗುತ್ತೆ ಅಂದ್ರೆ 31/12/2024 ಅಧಿಕಾರಿ ಬಂದು ಬಂಗಾರಪೇಟೆಯಲ್ಲಿ ಕೂತ್ಕೊಳ್ತಾರೆ. ಅದೇನು ರಾತ್ರಿ 7:00ವರೆಗೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಆಯಮ್ಮನೆ ಹೇಳಿಕೆನ ಕೊಡ್ತಾರೆ. ಅಂದ್ರೆ ಕಚೇರಿ ಸಮಯ ಇರೋದು 10:00ವರೆಯಿಂದ 5:00 6 ಗಂಟೆ. ಇವರು 7:00ವರೆಗೆ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅದರಲ್ಲಿ ಎಷ್ಟು ಏನೋ ಒಂದು ಅವ್ಯವಹಾರ ಮಾಡೋದಕ್ಕೆ ಅಥವಾ ಈ ದಾಖಲೆಗಳನ್ನ ಕದಿಯೋದಕ್ಕೆ, ಈ ದಾಖಲೆಗಳನ್ನ ನಾಶಪಡಿಸೋದಕ್ಕೆ ತಾನೇ ಅವ್ರು ಬಂದು ಕೂತಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ? ಇದೆಲ್ಲ ಗೊತ್ತಿದ್ರು ಸಹ ಸರ್ಕಾರ ಮೇಲಧಿಕಾರಿಗಳು ಏನಿದ್ದಾರೆ, ಈ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇದಕ್ಕೆ ಈ ಉಪವಿಭಾಗಕ್ಕೆ ACಗಳಾಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಸೆಕ್ರೆಟರಿಗಳಾಗಿರ್ಬೋದು, ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ? ಕಾರಣ ಏನು? ನಮ್ಮ ಕ್ವಶನ್ ಕಾರಣ ಏನು ಅನ್ನೋದೇ. ಇದು ಇಷ್ಟಿಗೆ ನಿಂತರೆ ಪರವಾಗಿಲ್ಲ ಸರ್, ಇನ್ನೂ ಏನೇನು ಮಾಡಿದ್ದಾರೆ ಒಳಗಡೆ. ಈಗ FIR ಆದ ತಕ್ಷಣ ಇವ್ರಿಗೆ ಇಷ್ಟು ಸಸ್ಪೆಂಡ್ ಮಾಡ್ಬೇಕಾಗಿತ್ತು, ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಅದೇ ಒಬ್ಬ ಸಾಮಾನ್ಯ ಪ್ರಜೆ ಮೇಲೆ ಒಂದು 420 ಕೇಸ್ ಆದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರಲ್ಲ, ಇವ್ರ ಮೇಲೆ 420 ಕೇಸ್ ಬುಕ್ ಆಗುತ್ತೆ. ಅದು ಸರ್ಕಾರದ ಏನೋ ಯಾವುದೋ ಒಂದು ಕಾನೂನು 173
BNSS ಆಕ್ಟ್ ಪ್ರಕಾರ ಆಗ್ತದಲ್ಲ, ಆ BNSS ಆಕ್ಟ್ ಹೇಳುತ್ತಲ್ಲ ಅರೆಸ್ಟ್ ಮಾಡ್ಬೋದು ಅಂತ ಇಮಿಡಿಯೇಟ್ಲಿ, ಯಾಕೆ ಅರೆಸ್ಟ್ ಮಾಡಿಲ್ಲ? ನಮ್ ಕ್ವಶನ್ ಆಗಿದೆ ಸರ್ ಇದು. ನಮ್ಗೆ ಒಂಥರ ಸಂದೇಹ ಬರ್ತದೆ, ಯಾಕೆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಲ್ಲ ಅವರನ್ನ? ಇದೆಲ್ಲವನ್ನು ನೋಡ್ತಾ ಇದ್ರೆ ಇಲ್ಲ ಏನೋ ಒಂದ್ ಕಡೆ ನಡೀತಾ ಇದೆ ಅನಿಸ್ತಾ ಇದೆ. ನಾವೇನ್ ಹೇಳೋದಂದ್ರೆ, ಈಗ ಕೆಲವೊಂದು ಜನ ಹೇಳ್ತಾರೆ 2023ರಲ್ಲಿ ಖಾತೆ ಮಾಡಿದ್ದಾರೆ, 2023ರಲ್ಲಿ ವೆಂಕಟೇಶ್ ಗೌಡರು ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ. ಸರ್ ನಮಗೆ ಮಾಹಿತಿ ಬಂದಾಗ ನಾವು ಕಂಪ್ಲೇಂಟ್ ಕೊಡ್ತೀವಿ. ಪಾಪ ಇವ್ರಿಗೂ ಕಮಿಟಿಯಲ್ಲಿ ಏನು ನಡೆದಿಲ್ಲ ಅನ್ಕೊಂಡಿದ್ದೋದ್ರು. ಹೌದು, ಬಟ್ ಯಾವತ್ತು FIR ಆಗಿ ಲೋಕಾಯುಕ್ತ ಇವ್ರನ್ನ ವಿಚಾರಣೆ ಕರೆದಾಗ ಆ ದಾಖಲೆಗಳು ನೋಡಿ ಇವರೇ ಒಂಥರ ಬೆಚ್ಚ ಬಿದ್ದಿದ್ದಾರೆ. ಓ ಏನಪ್ಪ ಹಿಂಗ್ ನಡೆದೋಗಿದೆ, ಅವಾಗ ನಮ್ಮ ಅವಧಿಯಲ್ಲಿ ಇಷ್ಟು ನಡೆದಿದೆ ಅಂದ್ರೆ ಇನ್ನೇನೇನು ನಡೀಬೋದು, ಈ ಕಚೇರಿಗಳಲ್ಲಿ ಇನ್ನೆಂತ ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡ್ಬೋದು, ಈಗ ಎಂತ ಮುಟೇಶನ್ಗಳನ್ನ ಸೃಷ್ಟಿ ಮಾಡಿರ್ಬೋದು, ಎಂತ ದಾಖಲೆಗಳನ್ನ ಇದಕ್ಕೆ ನಮ್ಗೆ ಗೊತ್ತಿಲ್ಲದೆ ಮಾಡಿರ್ಬೋದು. ಬರಗೂರು ಹುಕುಂ ಕಮಿಟಿಯಲ್ಲಿ ಇಷ್ಟು ಮಾಡಿದ್ದಾರೆ ಅಂತಾರೆ, ಇನ್ನು ಯಾವ್ಯಾವ ದಾಖಲೆಗಳನ್ನ ಈ ಅಧಿಕಾರಿಗಳು ತಿದ್ದಿರ್ಬೋದು, ಯಾವ ರೀತಿ ಲೂಟಿ ಮಾಡಿರ್ಬೋದು ಸರ್. ಇದನ್ನ ನಾವು ತನಿಖೆ ಮಾಡ್ಬೇಕಂದ್ರೆ ಏನಾಗ್ತದೆ, ಇವತ್ತು ಲೋಕಾಯುಕ್ತಕ್ಕೆ ನಾವು ಈ ಲೋಕಾಯುಕ್ತಕ್ಕೆ ಏನಿದ್ರು ಅದು ಸ್ವತಂತ್ರ ಸಂಸ್ಥೆ, ಆ ಸಂಸ್ಥೆಗೆ ಏನಿದ್ರು ವರದಿ ಮಾಡೋದು, ಅದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ತಗೊಂಬರೋದು ಅವ್ರ ಕರ್ತವ್ಯ ಇರ್ತದೆ. ಅದನ್ನ ನಾವು ಹೇಳೋದಂದ್ರೆ, ಲೋಕಾಯುಕ್ತ ತನಿಖೆಯಲ್ಲೇ ಇಷ್ಟು ಗೊತ್ತಾಗಿದೆ ಒಂದು ಪ್ರಾಥಮಿಕ ತನಿಖೆನಲ್ಲಿ, ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಿ ಇಷ್ಟು ವರ್ಷಗಳಲ್ಲಿ ಏನ್ ನಡೆದಿದೆ ಅಂತ ಹೇಳಿದ್ರೆ, ಇವರು ಏನು ಈ ಅಧಿಕಾರಿಗಳಿದ್ರಲ್ಲ ಆ ಸಂದರ್ಭದಲ್ಲಿ ಏನೇನು ನಡೆದಿದೆ, ಯಾವ್ಯಾವ ದಾಖಲೆಗಳನ್ನ ತಿರ್ಸಿದ್ದಾರೆ, ಯಾವ್ಯಾವ ಅಧಿಕಾರಿಗಳನ್ನ ಇದರಲ್ಲಿ ಬಳಸ್ಕೊಂಡಿದ್ದಾರೆ, ಯಾವ್ಯಾವ ರೀತಿ ಇದನ್ನ ಬಳಸ್ಕೊಂಡಿದ್ದಾರೆ ಅಂತ ಹುಡುಕಿದ್ರೆ ಇನ್ನೆಷ್ಟು ಕೋಟಿ ಹಗರಣ ಬರ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಸರ್. ಅದಕ್ಕೆ ನಾವು ಸರ್ಕಾರದ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತಾ ಇರೋದೇನೆಂದ್ರೆ, ಇದನ್ನ ಒಂದು ಸಮಿತಿ ರಚನೆ ಮಾಡಿ, ಕೋಲಾರ ಜಿಲ್ಲೆಯಲ್ಲಿ ನಡೆದೇ ಇರುವಂಥ ಅಕ್ರಮ ನಡೆದಿದೆ, ಒಂದು ದೊಡ್ಡ ಹಗರಣ ನಡೆದಿದೆ, ಆ ಹಗರಣವನ್ನು ಕಂಡುಹಿಡಿಯೋದಕ್ಕೆ ಇನ್ನೊಂದು ಸಂಸ್ಥೆ ರಚನೆ ಮಾಡಿ ಆ ಸಂಸ್ಥೆ ಮುಖಾಂತರ ಇದನ್ನು ತನಿಖೆ ಮಾಡಿದ್ರೆ ಕೂಲಂಕುಷವಾಗಿ ಇನ್ನೂ ಹೊರಗಡೆ ಬರ್ಬೋದು, ಇನ್ನೂ ಹಲವಾರು ಹಗರಣಗಳು ಹೊರಗಡೆ ಬರ್ಬೋದು ಅನ್ನೋದು ನಮ್ಮ ಉದ್ದೇಶ ಸರ್. ಸರ್ ತಮ್ಮಲ್ಲಿ ಈಗ 2 ಎಕರೆ ಒಳಗಡೆನೆ ಮಂಜೂರು ಮಾಡ್ಬೋದು ಅಂತ ಈಗ ಇವರು ವೆಂಕಟೇಶ್ ಗೌಡ ದೂರು FIR ಆದ ನಂತರ ಈಗ ಪ್ರಚಾರ ಆಗ್ತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಸುಜಾತ ತಹಸೀಲ್ದಾರ್ ಸುಮಾರು ಎಕರೆಗಳು ಮಾಡಿಕೊಟ್ಟಿದ್ದಾರೆ. ಹೌದು ಸರ್, ಇದರಲ್ಲಿ 4.5 ಎಕರೆ, 5 ಎಕರೆ, 3 ಎಕರೆ, 3.5 ಎಕರೆ ಹಿಂಗೆಲ್ಲ ಜಾಸ್ತಿ ಹೆಚ್ಚಿನ ಫಲಾನುಭವಿಗಳಿಗೆ 3 ಎಕರೆಗಿಂತ ಮೇಲ್ಪಟ್ಟೆ ಇದರಲ್ಲಿ ಸೇರಿಸಿದ್ದಾರೆ. ಈ ಅನರ್ಹ ಫಲಾನುಭವಿಗಳಲ್ಲಿ ಅವರು ಇದ್ದಾರೆ, ಅವ್ರಿಗೂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ನಾವು ಈ ದಾಖಲೆಗಳನ್ನು ನೋಡಿದಾಗ 2 ಎಕರೆಗಿಂತ ಜಾಸ್ತಿ ಇರೋ ಜಮೀನುಗಳೇ ಇರೋದು. 2 ಎಕರೆಗಿಂತ ಜಾಸ್ತಿ ಒಬ್ಬ ರೈತನಿಗೆ, ಒಬ್ಬ ಫಲಾನುಭವಿಗೆ ಕೊಡಕ್ಕೆ ಬರೋದಿಲ್ಲ. ಇನ್ನು ಎಷ್ಟೋ ಜನ ರೈತರಿದ್ದಾರೆ. ಒಬ್ಬರಿಗೆ 4 ಎಕರೆ ಕೊಡೋ ಬದಲು 4 ಜನಕ್ಕೆ 4 ಎಕರೆ ಕೊಟ್ಟರೆ 4 ಕುಟುಂಬಗಳು ಜೀವನ ಮಾಡ್ಕೋತವೆ. ಇದು ಯಾರಪ್ಪನ ಸೊತ್ತು ಅಲ್ಲ, ಸರ್ಕಾರ ಸೊತ್ತು. ಯಾವುದೋ ಒಬ್ಬನೇ ಫಲಾನುಭವಿಗೆ 4 ಎಕರೆ ಕೊಡೋ ಬದಲು 4 ಜನ ಕೊಡ್ಬೋದು. ಇದು ಅಕ್ರಮ ಆಗಿರೋದ್ರಿಂದ ಇದೆಲ್ಲ ಸೃಷ್ಟಿ ಮಾಡಿದ್ದಾರೆ. ಇದೆಲ್ಲ ದಾಖಲೆಗಳನ್ನ ಯಾರು ಶ್ರೀಮಂತರಿದ್ದಾರೋ, ಯಾರು ಲ್ಯಾಂಡ್ ಮಾಫಿಯಾಗಳಿದ್ದಾರೋ ಅವ್ರ ಹತ್ರ ಹಣ ತಗೊಂಡು ಭ್ರಷ್ಟಾಚಾರ ನಡೆದು ಇದನ್ನ ದಾಖಲೆಗಳನ್ನು ಸೃಷ್ಟಿ ಮಾಡಿರೋದು. ಈಗ ಲೋಕಾಯುಕ್ತ ಮಾಡಿರೋ FIR ಅಲ್ಲಿ ತಾವು ಸಾಕ್ಷಿದಾರರಾಗಿದ್ದೀರಾ? ಹೌದು ಸರ್, ನಾವು ಸಾಕ್ಷಿದಾರ ಹೇಳಿಕೆ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಯಾವುದೇ ಫಲಾನುಭವಿಗಳನ್ನ ನಾವು ಸೆಲೆಕ್ಟ್ ಮಾಡಿಲ್ಲ ನಮ್ಮ ಅವಧಿನಲ್ಲಿ. ಬಟ್ ನಮ್ಮ ಅವಧಿನಲ್ಲೇ ನಡೆದಂಗೆ ಇದರಲ್ಲಿ ಸೃಷ್ಟಿ ಮಾಡಿದ್ದಾರೆ, ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ನಾವು ಪ್ರೆಸ್ ಮುಂದೆ ಬರಬೇಕಾಯ್ತು. ಮುಂದಿನ ಹೋರಾಟಗಳು ಹೆಂಗಿರ್ತು ಸರ್ ನಿಮ್ಮಿಬ್ಬರದ್ದು? ಸರ್ ನಮ್ಮಿಬ್ಬರದ್ದು ಏನಂದ್ರೆ, ಇದನ್ನ ಇನ್ನೂ ನಾವೇನು ಹೇಳ್ತೀವಿ, ಸರ್ಕಾರದ ಮಟ್ಟಕ್ಕೆ ಇವತ್ತು ನಮ್ಮ ಮಾಧ್ಯಮಗಳ ಮುಖಾಂತರ, ಯಾಕಂದ್ರೆ ನಾವು ಅಷ್ಟು ಬಲಶಾಲಿಗಳಲ್ಲ ಹೋರಾಟ ಮಾಡೋದ್ರಲ್ಲಿ. ನಮಗೆ ಕಣ್ಮುಂದೆ ಅನ್ಯಾಯ ನಡೀತಾ ಇರೋದನ್ನ ನಾವು ಪ್ರತಿಭಟಿಸ್ತಾ ಇದ್ದೀವಿ. ಇದನ್ನ ನಾವು ಸರ್ಕಾರ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಮಾಧ್ಯಮಗಳು ಖಂಡಿತ ನಮಗೆ ಬೇಕಾಗಿದೆ. ಆ ಮಾಧ್ಯಮಗಳ ಮುಂದೆನೇ ನಾವು ಬಂದಿದ್ದೀವಿ. ಯಾಕೆಂದ್ರೆ ನಾವು IR ಮತ್ತು ಇವಾಗ ಬೆಂಗಳೂರಿಗೆ ಹೋಗಿ ಬರ್ಬೇಕು ಅಂದ್ರೆ ನಮ್ಮ ಹತ್ರ 100 ರೂಪಾಯಿ ಪಾಕೆಟಲ್ಲಿ ಇರೋದಿಲ್ಲ. ನಾವೇನು ಶ್ರೀಮಂತರಲ್ಲ ಸರ್, ನಾವು ಯಾವುದನ್ನು ಲೂಟಿ ಹೊಡೆದಿಲ್ಲ. ಆ ಒಂದು ಕಾರಣದಿಂದ ಇದನ್ನ ಮಾಧ್ಯಮಗಳಿಗೆ ಹೋದ್ರೆ ಜನಗಳಿಗೆ ಗೊತ್ತಾಗುತ್ತೆ. KGF ಜನತೆಗಾಗಿರ್ಬೋದು, ಅಥವಾ ಕೋಲಾರಲ್ಲಿರುವಂಥ ಹೋರಾಟಗಾರಗಳಿಗೆ, ಅಥವಾ ಕೋಲಾರಲ್ಲಿರುವಂಥ ದೊಡ್ಡ ದೊಡ್ಡ ಹೋರಾಟಗಾರರಿದ್ದಾರೆ, ಇವ್ರಿಗೆಲ್ಲರೂ ಗೊತ್ತಾಗುತ್ತೆ. ಅವರೆಲ್ಲರೂ ಕೈ ಜೋಡಿಸ್ತಾರೆ, ನಮಗೆ ಸಹಾಯ ಮಾಡಲಿ, ಇದನ್ನ ಹೊರಗಡೆ ತಗೊಂಬರ್ಲಿ. ಇನ್ನೂ ಹೋರಾಟಗಾರರು ಇದ್ದಾರೆ, ಹಲವಾರು ಹೋರಾಟಗಾರರು, ಅವರೆಲ್ಲ ಹೊರಗಡೆ ಬರಲಿ, ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಇನ್ನೂ ಹೊರಗಡೆ ಬರಲಿ ಅನ್ನೋದಕ್ಕೆ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ನಾವು ಎಲ್ಲರೂ ಮನವಿ ಮಾಡ್ತೀವಿ. ಸರ್, ಈ ದಿನ ನಮ್ಮ KGF ಕ್ಷೇತ್ರದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಇಲ್ಲ, ಒಂದು ಬಡವರಿಗೆ ಒಂದು ನಿವೇಶನ ಇಲ್ಲ. ನಮ್ಮ ಶಾಸಕರು ಎಷ್ಟೋ ಹೋರಾಟ ಮಾಡ್ತಾ ಇದ್ದಾರೆ. ಏನು ಇಂಡಸ್ಟ್ರಿಯಲ್ಗೆ ಜಮೀನು ಬೇಕು, ಮತ್ತು ಎಲ್ಲ ಹಳ್ಳಿನಲ್ಲಿ ಒಂದು ಶಾಲೆ, ಒಂದು ಅಂಗನವಾಡಿ, ಒಂದು ಲೈಬ್ರರಿ, ಒಂದು ಸೆಕ್ರೆಟರಿಗೆ ಒಂದು ರೂಮು, ಬಡ ಕುಟುಂಬಗಳಿಗೆ ಒಂದು ನಿವೇಶನ ಕೊಡಬೇಕು ಅಂತ ಜಾಗನೇ ಸಿಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಸರ್ಕಾರಿ ಜಮೀನನ್ನು, ಸುಮಾರು 500 ಎಕರೆ ಜಮೀನನ್ನು ಇವರು ಅಕ್ರಮವಾಗಿ ಪರಬಾರೆ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟೊಂದು ನಷ್ಟ ಆಗುತ್ತೆ. ಬಡವರಿಗೆ, ಅರ್ಹ ಫಲಾನುಭವಿಗಳು ಎಲ್ಲಿ ಹೋಗ್ಬೇಕು? ನಿಜವಾದ ಸಿಗ್ತಾ ಇಲ್ಲ ಸರ್. ನಿಜವಾದ ಬಡವರಿಗೆ ಇದು ಸಹಾಯ ಆಗ್ತಾ ಇಲ್ಲ. ಯಾರು ಹಣವಂತರು, ಬಲ್ಲಾಢ್ರು,
ಯಾರು ಲ್ಯಾಂಡ್ ಮಾಫಿಯಾಗಳಿದ್ದಾರೋ ಅವರು ಇದನ್ನೆಲ್ಲ ಶಾಮೀಲಾಗಿ ಭ್ರಷ್ಟಾಧಿಕಾರಿಗಳ ಜೊತೆ ಶಾಮೀಲಾಗಿ ಈ ಅವ್ಯವಹಾರ ಮಾಡಿದ್ದಾರೆ. ಈ ಫಲಾನುಭವಿಗಳನ್ನು ಸೇರಿಸಿ ತನಿಖೆಗೊಳಪಡಿಸಿದಾಗ ಮಾತ್ರ ಇದರಲ್ಲಿ ಹಿಂದೆ ಇರುವಂಥ ಅಧಿಕಾರಿಗಳು ಆಚೆ ಬರ್ತಾರೆ. ಮತ್ತು ಇದನ್ನು ಸರ್ಕಾರ ಗಮನ ಕೊಟ್ಟು ಜಾಸ್ತಿ ಸೀರಿಯಸ್ ಆಗಿ ತಗೊಂಡು ತನಿಖೆಗೊಳಪಡಿಸ್ಬೇಕು. ಲೋಕಾಯುಕ್ತ ಆಗಲಿ, ಇನ್ನೂ ಹೆಚ್ಚಿನ ತನಿಖೆ ಡಿಪಾರ್ಟ್ಮೆಂಟು ಇಲಾಖೆ ತನಿಖೆ ಆಗಲಿ, ಇಲ್ಲ CBI CID ತನಿಖೆ ಆಗಲಿ ಮಾಡಿಸಿ ಭ್ರಷ್ಟ ಅಧಿಕಾರಿಗಳನ್ನ ಮನೆಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು, ಮತ್ತು ಈ ಅವ್ಯವಹಾರ ಆಗಿರುವಂಥ ದಾಖಲೆಗಳನ್ನ ರದ್ದುಪಡಿಸ್ಬೇಕು. ಸರ್ಕಾರಕ್ಕೆ ಈ ಜಮೀನನ್ನು ಈ ಕೂಡಲೇ ವಶಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ.